आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕ. ಇದು ಸಂಜೆ ಹೇಳುವ ಮಾತು. 15 ಆಗಿತ್ತಲ್ವಾ? ಕಮಲಾಸನಂ. 15 ಶ್ಲೋಕ ಆಗಿತ್ತು. ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತವಿಶೇಷಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಸ್ವಾಮಿ, ನಿಮ್ಮ ಶರೀರದಲ್ಲಿ ದೇವತೆಗಳು, ಸರ್ವಾನ್ ದೇವಾನ್ ಎಲ್ಲ ದೇವತೆಗಳು, ಭೂತ ವಿಶೇಷ ಸಂಘಾನ್ ಅನೇಕ ಭೂತ ರಾಶಿಗಳು, ಬ್ರಹ್ಮಾಣಮೀಶಂ ಬ್ರಹ್ಮದೇವರು, ರುದ್ರದೇವರು, ಕಮಲಾಸನದಲ್ಲಿ ಕಮಲದಲ್ಲಿ ಕುಳಿತಿರುವ ಬ್ರಹ್ಮದೇವರು, ಋಷಿಗಳು, ಸರ್ವಾನ್ ಎಲ್ಲ ಋಷಿಗಳು, ಉರಗಾನ್ ಎಲ್ಲ ಸರ್ಪಗಳು, ಇದೆ ಎಲ್ಲವನ್ನು ಕೂಡ ದಿವ್ಯವಾದದ್ದು, ಅದೆಲ್ಲವನ್ನು ಕೂಡ ನಾನು ಕಾಣ್ತಾ ಇದ್ದೇನೆ. ಪಶ್ಯಾಮಿ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. 16ನೇ ಶ್ಲೋಕ. ಅನೇಕ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾಹಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನೇಕ ಬಾಹೂದರ ವಕ್ತ್ರನೇತ್ರಂ, ಅನೇಕ ಬಾಹು ಅಂದ್ರೆ ಭುಜಗಳು, ಬಾಹು ಉದರ ಹೊಟ್ಟೆ, ವಕ್ತ್ರ ಮುಖ, ನೇತ್ರ ಕಣ್ಣುಗಳು, ಅದಕ್ಕೆ ಸಂಖ್ಯೆ ಇಲ್ಲ. ಅನೇಕ ಬಾಹೂದರ ವಕ್ತ್ರನೇತ್ರ, ಅದನ್ನ ನಾನು ಕಾಣ್ತಾ ಇದ್ದಾನೆ. ತ್ವಾಂ ಸರ್ವತಃ ಅನಂತರೂಪಂ, ಎಲ್ಲ ಕಡೆ ಅನಂತವಾದ ನಿನ್ನ ರೂಪವನ್ನ ನಾನು ನೋಡ್ತಾ ಇದ್ದೇನೆ. ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ, ಈ ನಿನ್ನ ರೂಪ ಇದಲ್ಲ, ಅದು ಎಷ್ಟು ಹೈಟ್ ಇದೆ ಅಂದ್ರೆ, ಅಥವಾ ಹೈಟ್ ವಿಡ್ತ್ ಯಾವ ಡೈಮೆನ್ಷನ್ ಅಲ್ಲಿ ನೋಡಿದರೂ ಕೂಡ ಅದಕ್ಕೆ ಆದಿ ಅಂತ ಮಧ್ಯ ಇಲ್ಲ. ಸ್ಟಾರ್ಟಿಂಗ್ ಪಾಯಿಂಟು, ಮಿಡಲ್ ಪಾಯಿಂಟು, ಎಂಡಿಂಗ್ ಪಾಯಿಂಟ್ ನನಗೆ ಕಾಣಿಸ್ತಾ ಇಲ್ಲ. ಅಂದ್ರೆ ಹೇಗಿರಬೇಕು ನೋಡಿ, ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ನಾವು ಊಹೆ ಮಾಡ್ಲಿಕ್ಕೂ ಆಗಲ್ಲ ಅಂತ ಪರಮಾತ್ಮನ ವಿಶ್ವರೂಪ. ಅದೇ ವಿಶ್ವರೂಪ, ಎಲ್ಲ ಕಡೆ ಇರುವ ಆದಿ ಇಲ್ಲ. ನೋಡಿ, ವಾಮನ ರೂಪಿ ಸಣ್ಣ ಪುಟ್ಟ ರೂಪ ದೇವರು, ಪುಟ್ಟ ರೂಪ ತೆಗೆದುಕೊಳ್ಳಿಕ್ಕೂ ಬರ್ತದೆ, ವಿಶ್ವರೂಪ ತೆಗೆದುಕೊಳ್ಳಿಕ್ಕೆ ಬರ್ತದೆ. ಅಂತ ರೂಪಕ್ಕೆ ಆದಿ ಇಲ್ಲ, ಅಂತ ಇಲ್ಲ. ಆ ತರ ವಿಶ್ವರೂಪ, ಅದನ್ನ ಕಾಣ್ತಾ ಇದ್ದೇನೆ. ವಿಶ್ವೇಶ್ವರ, ಜಗತ್ತಿಗೆ ಒಡೆಯನಾದ ಸ್ವಾಮಿ, ನಿನ್ನ ವಿಶ್ವರೂಪ ಹಾಗೆಂತ. ಸರ್ವತಃ ಎಲ್ಲ ಜಾಗದಲ್ಲಿ ಕಾಣ್ತೇನೆ ಅಂತ. ವಿಶ್ವರೂಪ ಅಂದ್ರೆ ರಾಯರು ಬರೀತಾರೆ ಪೂರ್ಣ ರೂಪ ಹಾಗೆಂತ. ವಿಶ್ವೇಶ್ವರ, ಜಗತ್ತಿಗೆ ಒಡೆಯನಾದ ಹಾಗೆಂತ. ಕಿರೀಟಿನಂ ಗದಿನಂ ಚಕ್ರಿನಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾ ದೀಪ್ತಾನ್ ಅಲರ್ಕಾದ್ಯುತಿಂ ಅಪ್ರಮೇಯಂ. ಕಿರೀಟಿನಂ, ಕಿರೀಟವನ್ನು ಧರಿಸಿದವನಾಗಿ ಇದ್ದಿ. ಗದಿನಂ, ಕೈಯಲ್ಲಿ ಗದಾಯುಧ ಇದೆ. ಚಕ್ರಿನಂ, ಕೈಯಲ್ಲಿ ಚಕ್ರಾಯುಧ ಇದೆ, ತೇಜೋರಾಶಿಯಾದ ಚಕ್ರ. ಸರ್ವತೋ ದೀಪ್ತಿಮಂತಂ, ಅದು ಹೇಗಿದೆ, ಎಲ್ಲ ಕಡೆ ಪ್ರಕಾಶವನ್ನು ಉಂಟು ಮಾಡ್ತಾ ಇರತಕ್ಕ ಚಕ್ರಾಯುಧ ಅದು, ಅದನ್ನು ನಾನು ಕಾಣ್ತಾ ಇದ್ದೇನೆ. ದುರ್ನಿರೀಕ್ಷ್ಯಂ, ನೋಡಲಿಕ್ಕೂ ಕೂಡ ಕಷ್ಟವಾದದ್ದು, ಅಂತ ಅದ್ಭುತ ರೂಪ ಅದು. ಅದನ್ನ ನೋಡಿ ಇದು ಈ ಪದಾರ್ಥ ಅಂತ ಅರ್ಥ ಮಾಡಿಕೊಳ್ಳೋದು ಕಷ್ಟ, ಹಾಗಿದೆ ನಿನ್ನ ರೂಪ. ಸಮಂತಾ ದೀಪ್ತಾನ್ ಅಲರ್ಕಾದ್ಯುತಿಂ ಅಪ್ರಮೇಯಂ. ಅನಲಾರ್ಕದ್ಯುತಿಂ ಹಾಗೆಂದರೆ ಪರಿಮಿತಿತ್ವ ಶಂಕಾಸ್ಯ ತನ್ನಿರಾಸಾಯ ಉಕ್ತಂ ಅಪ್ರಮೇಯಂ. ಅನೇಕ ಸೂರ್ಯಗಳ ಪ್ರಭೆಯಂತೆ ಇದೆ, ಆದರೂ ಕೂಡ ಅನೇಕ ಸೂರ್ಯಗಳು ಸೇರಿದರೂ ಕೂಡ ಅದಕ್ಕೊಂದು ಲಿಮಿಟೇಷನ್ ಇದೆ. ಆದರೆ ನೀನು ಅಪ್ರಮೇಯ, ನಿನಗೆ ಲಿಮಿಟೇ ಇಲ್ಲ, ಅನ್ಲಿಮಿಟೆಡ್ ಪ್ರಕಾಶ. ಅಮಿತ ದ್ಯುತಿಂ ಅಂತ ಬರೀತಾರೆ ರಾಯರು. ಅಪ್ರಮೇಯ, ನಿನ್ನ ದ್ಯುತಿ, ನಿನ್ನ ಪ್ರಕಾಶಕ್ಕೆ ಇತಿಮಿತಿನೇ ಇಲ್ಲ, ಅಂತಹ ಪ್ರಕಾಶಮಾನ ರೂಪ ನಿನ್ನದು ಹಾಗೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ.
ನೀನು ಈ ತ್ವಂ ಅಕ್ಷರಂ, ನೀನು ನಾಶರಹಿತವ, ಪರಮಂ ಸರ್ವೋತ್ತಮನಾದವ, ವೇದಿತವ್ಯ ತಿಳಿಯಲು ಯೋಗ್ಯನಾದವ. ನೋಡಿ, ಅದಕ್ಕೆ ಉಪನಯನ ಆದ ಕೂಡಲೇ ಅಥವಾ ಗರ್ಭದಲ್ಲಿ ಇರುವಾಗಲೇ ಪರಮಾತ್ಮನ ವಿಚಾರವನ್ನ ಮಕ್ಕಳಿಗೆ ತಿಳಿಸಿಕೊಡ್ತಾ ಇರಬೇಕು. ಯಾಕೆ? ಅವನೇ ಏನಾಗಿದ್ದಾನೆ? ವೇದಿತವ್ಯ, ತಿಳಿಯಲು ಯೋಗ್ಯನಾಗಿದ್ದಾನೆ. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ಇಡೀ ಜಗತ್ತಿಗೆ ಮುಖ್ಯ ಆಶ್ರಯನಾದವ ನೀನೇ. ಶಾಶ್ವತ ಧರ್ಮಗೋಪ್ತ, ಶಾಶ್ವತವಾದ ಅನಾದಿ ಪರಂಪರೆಯಿಂದ ಬಂದ ಆ ಧರ್ಮಗಳನ್ನ ರಕ್ಷಣೆ ಮಾಡತಕ್ಕವ ನೀನು. ಶಾಶ್ವತ ಧರ್ಮಗೋಪ್ತ, ಸನಾತನಃ, ಅನಾದಿ ನಿತ್ಯನಾದವ ನೀನು. ಸನಾತನಃ ಅಂದ್ರೆ ಅರ್ಥ ಪುರುಷೋ ಮತೋಮೇ ಅಂತ, ಪುರುಷನಾದವ ಅಂತ ನನ್ನ ಅಭಿಪ್ರಾಯ ಅಂತ. ಈ ರೀತಿಯಾಗಿ ನೀನಿದ್ದಿ ಹಾಗೆ ಅಂತ. ನೋಡಿ, ಇಲ್ಲೆಲ್ಲಾರು ದೇವರಿಗೆ ರೂಪ ಇಲ್ಲ, ದೇವರಿಗೆ ಗುಣಗಳು ಇಲ್ಲ, ದೇವರಿಗೆ ಬಣ್ಣ ಇಲ್ಲ, ಹಾಗೇನಾರು ಬಂತ? ಎಷ್ಟು ಪ್ರಕಾಶ, ಬಣ್ಣಗಳು, ಆಯುಧಗಳು, ಆಕಾರ, ಅಂತ ದೇವರನ್ನ ಗುಣಗಳಿಲ್ಲದವ, ಆಕಾರ ಇಲ್ಲದವ ಅಂತ ಅರ್ಜುನ ಕಂಡಂತೆ ಹೇಳಲಿಕ್ಕಾಗ್ತದ? ಆಗೋದಿಲ್ಲ. ಅದರಿಂದ ನಮ್ಮ ಸಿದ್ಧಾಂತದಲ್ಲಿ ಪರಮಾತ್ಮನಿಗೆ ಶರೀರ ಇದೆ, ಆಯುಧಗಳು ಇದೆ, ಅವಯವಗಳು ಇದೆ, ಗುಣಪೂರ್ಣನಾಗಿದ್ದಾನೆ, ದೋಷಗಳು ಇಲ್ಲ ಅಷ್ಟೇ. ಇದು ನನ್ನ ಅಭಿಪ್ರಾಯ, ನನ್ನ ಮತ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಅನಂತಬಾಹುಂ ಶಶಿಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ನೀನು ಅನಾದಿ ಮಧ್ಯಾನಂತಂ, ಅನಾದಿ ಮಧ್ಯಾಂತಂ ಅಂದ್ರೆ ಆದಿ ಮಧ್ಯ ಅಂತ ಶೂನ್ಯ ಅಂತ ಅರ್ಥ. ನಿನಗೆ ಆದಿ ಇಲ್ಲ, ನಿನಗೆ ಮಧ್ಯ ಇಲ್ಲ, ನಿನಗೆ ಶೂನ್ಯ, ಕೊನೆಯೂ ಅಂತವೂ ಇಲ್ಲ ಅಂತ ಅರ್ಥ. ಆದಿ ಮಧ್ಯ ಅಂತ ಇಲ್ಲದವ ಹಾಗೆ ಅಂತ. ಅದು ಯಾವುದರಿಂದ? ಗುಣಗಳಿಂದ ಆಗಬಹುದು. ಗುಣಗಳಿಂದ ಆಗಲಿ, ನಿನ್ನ ಆಕಾರದಿಂದ ಆಗಲಿ, ನಿನಗೆ ಆದಿ ಅಂತ ಮಧ್ಯ ಅಂತ ಇಲ್ಲ. ಅಥವಾ ದೇಶದಿಂದಲೂ ಹೇಳ್ಬೋದು, ಎಲ್ಲ ದೇಶದಲ್ಲೂ ಇರತಕ್ಕವ ನೀನು. ಅನಂತ ವೀರ್ಯ, ಅನಂತ ಪರಾಕ್ರಮ ಉಳ್ಳವ ನೀನು. ಅನಂತ ಬಾಹು, ಅನಂತ ಬಾಹುಭುಜಗಳು ಉಳ್ಳವ. ಶಶಿ ಸೂರ್ಯ ನೇತ್ರಂ, ನಿನ್ನ ಕಣ್ಣು ಅಂದ್ರೆ ಯಾರು? ಸೂರ್ಯಚಂದ್ರರೇ. ಸೂರ್ಯಚಂದ್ರರಿಗೆ ಆಶ್ರಯಪ್ರದವಾದ ನಿನ್ನ ಕಣ್ಣುಗಳು ಅಂತ ಅರ್ಥ. ಅಂತ ಅದನ್ನು ನಾನು ನೋಡ್ತಾ ಇದ್ದೇನೆ. ದೀಪ್ತ ಹುತಾಶ ವಕ್ತ್ರಂ, ಹೊಳೆಯುತ್ತಾ ಇರುವ ನಿನ್ನ ಮುಖ. ಸ್ವತೇಜಸ ವಿಶ್ವಮಿದಂ ತಪಂತಂ, ನಿನ್ನ ಒಂದು ತೇಜಸ್ಸಿನಿಂದ ಇಡೀ ಜಗತ್ತು ಬೆಳಗ್ತಾ ಇದೆ, ಅದನ್ನು ಕಾಣ್ತಾ ಇದ್ದೇನೆ ಅಂತ. ಅದರಿಂದ ನಾವು ಏನೇನು ಪ್ರಕಾಶ ಅಂತ ನಾವು ನೋಡ್ತಾ ಇದ್ದೀವಿ, ಅದೆಲ್ಲವೂ ಕೂಡ ಪರಮಾತ್ಮನದ್ದೇ ಪ್ರಕಾಶ. ಇದು ಅರ್ಜುನನ ಅನುಭವ. ಇದು ಇನ್ನು ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ದ್ಯಾವಾ ಪೃಥಿವ್ಯೋಃ ಇದಮಂತರಂ ಹಿ ವ್ಯಾಪ್ತಂ ಏಕೇನ ತ್ವಯ, ಒಂದೇ ರೂಪದಿಂದ ನೀವು ವ್ಯಾಪ್ತನಾಗಿದ್ದಿ. ದ್ಯಾವಾ ಮತ್ತು ಪೃಥಿವಿ, ಅಂತರಿಕ್ಷ ಮತ್ತು ಭೂಲೋಕ, ಅದೆಲ್ಲವನ್ನು ಕೂಡ ವ್ಯಾಪಿಸಿದ್ದಿ ನೀನು ಹಾಗೆ ಅಂತ. ಒಂದೇ ರೂಪದಿಂದ ಸರ್ವಾದಿಶೋ ವ್ಯಾಪ್ತ, ಎಲ್ಲ ದಿಕ್ಕಿನಲ್ಲಿ ನೀನು ವ್ಯಾಪ್ತನಾಗಿದ್ದಿ ಅಂತ ಅರ್ಥ. ದಿಶಶ್ಚ ಸರ್ವಾ ದೃಷ್ಟ್ವಾ ಅದ್ಭುತಂ ರೂಪಮುಗ್ರಂ, ಈ ನಿನ್ನ ರೂಪ ಉಗ್ರವಾಗಿದೆ, ಅಂದರೆ ಭಯಂಕರವಾಗಿದೆ, ಭಯವನ್ನು ಉಂಟು ಮಾಡ್ತಾ ಇದೆ, ಅದ್ಭುತವಾಗಿದೆ. ಲೋಕತ್ರಯಂ ಪ್ರವ್ಯಥಿತಂ, ಮೂರು ಲೋಕದಲ್ಲೂ ಅತಿ ಭಯಂಕರವಾದದ್ದು ಅಂತಹ ರೂಪವನ್ನು ನಾನು ನೋಡ್ತಾ ಇದ್ದೇನೆ. ಭೂಮೇರ್ ಭಾರಹಾರಾಯ ಪ್ರವೃತ್ತತ್ವಾದ್ ಉಗ್ರಮಿವ ನತು ಉಗ್ರಮೇವ. ಅದೇ ರಾಯರು ಅಂತ ಹೇಳೋದು ನೋಡಿ. ಅಲ್ಲ, ದೇವರು ಯಾಕೆ ವಿಶ್ವರೂಪ ಉಗ್ರವಾಗಿ ಇದೆ ಹಾಗೆ ಅಂದ್ರೆ, ಪರಮಾತ್ಮ ಅವತಾರ ಮಾಡಿದ್ದು ಯಾತಕ್ಕೆ? ಭೂಭಾರ ಹರಣಕ್ಕಾಗಿ ಅಲ್ಲವೇ? ಕೃಷ್ಣಾವತಾರ ಆದದ್ದು ಭೂಭಾರ ಹರಣಕ್ಕಾಗಿ. ಅದರಿಂದ ಉಗ್ರಮಿವ, ಭಯಂಕರ ಆಗುವಂತೆ ದೇವರು ತೋರಿಸ್ತಾನೆ. ಯದ್ಯಪಿ ದೇವರು ಸೌಮ್ಯನೇ, ಆದರೂ ಕೂಡ ಉಗ್ರನಾಗಿ ಇರುವಂತೆ ನಟನೆ ಮಾಡ್ತಾ ಇದ್ದಾನೆ. ನತು ಉಗ್ರಮೇವ, ದೇವರು ಉಗ್ರ ಅಂತ ತಿಳಿಬೇಡಿ. ಉಗ್ರ ಕೋಪಪಟ್ಟು ಕೋಪಿಷ್ಟನಂತೆ ದೇವರು ತೋರ್ತಾನೆ ಹೊರತು ಭಯಂಕರನಾಗಿ ರೂಪ ತೋರ್ತಾನೆ. ಈಗ ನೋಡಿ, ಮಹಾಭಾರತದಲ್ಲೂ ಬಂದಿದೆ. ವೇದವ್ಯಾಸರು ಕೂಡ
ಅಂಬಿಕಾ ಅಂಬಾಲಿಕಾ ಅವರ ಹತ್ರ ಸಂತಾನವನ್ನ ಪಡೆಯುವಾಗ ಉಗ್ರ ರೂಪದಿಂದಲೇ ಹೋದರು. ಯದ್ಯಪಿ ವೇದವ್ಯಾಸರು ಎಂಥವರು, ಸೌಮ್ಯ ರೂಪ ಅವರು. ಆದರೂ ಅಲ್ಲಿ ಹೇಗೆ ಉಗ್ರ ರೂಪವನ್ನ ಕೇವಲ ಪ್ರದರ್ಶನ ಮಾತ್ರ ಅದು. ಅದೇ ತರ ಇಲ್ಲೂ ಕೂಡ ಭೂಭಾರ ಹರಣಕ್ಕಾಗಿ ಬಂದ ಕೃಷ್ಣ ಅವನು ನೋಡಿ, ನರಸಿಂಹದೇವರು ಮಾತ್ರ ಉಗ್ರ ಅಂತ ತಿಳಿಬೇಡಿ. ದೇವರ ಪ್ರತಿಯೊಂದು ರೂಪವೂ ಕೂಡ ಉಗ್ರ. ಯಾಕೆ? ದೇವರಿಗೆ ಅಧರ್ಮ ಅದು ಸರಿ ಹೋಗೋದಿಲ್ಲ, ಅದು ಇಂಡಿಸಿಪ್ಲಿನ್ ಸರಿ ಹೋಗೋದಿಲ್ಲ. ಅದಕ್ಕೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಷ್ಟು ಉಗ್ರನಾಗಿ ದೇವರು ತೋರಿಸ್ಕೋತಾನೆ. ಅದರಿಂದ ನಮ್ಮ ಮೇಲೂ ಕೂಡ ದೇವರು ಅನುಗ್ರಹ ಮಾಡಬೇಕು, ಉಗ್ರತನ ಮಾಡಬೇಕು, ನಮಗ್ ಬಿಟ್ಟದ್ದು. ಉಗ್ರತನ ತೋರಿಸ್ಬೇಕು ಹಾಗೆ ಅಂದ್ರೆ ಕೆಟ್ಟ ಕೆಲಸ ಮಾಡಬೇಕು, ಹರಿವಾಯು ಗುರುಗಳ ವಿರೋಧ ಮಾಡಬೇಕು. ದೇವರು ನಮ್ಮ ಮೇಲೆ ಅನುಗ್ರಹ ಮಾಡಬೇಕು ಹಾಗೆಂದ್ರೆ ಹರಿವಾಯು ಗುರುಗಳು ಹೇಳಿದಂಗೆ ನಾವು ನಡ್ಕೋಬೇಕು, ಪ್ರತಿ ಕ್ಷಣದಲ್ಲೂ ಹಾಗೆ ನಡ್ಕೋಬೇಕು. ತದುಗ್ರತ್ವಮಪಿ ಕೇಶಾಂಚಿತ್ ಸಂಹಾರ್ಯತ್ವ ಕಾರಣ ವಿಶೇಷಾತ್ ಅನಭ್ಯಾಸ ರೂಪ ಕಾರಣಾದ್ವಾ ಅಭ್ಯಾಸೇತು ಆನಂದೇವ ತದ್ದರ್ಶನಾತ್ ಭವತಿ. ಅದು ಅವನಿಗೆ, ಅರ್ಜುನನಿಗೆ ಆ ತರ ಉಗ್ರವಾಗಿ ಕಂಡಿದ್ದು. ಯಾಕೆ? ಅವನು ಈಗನ್ನು ನೋಡ್ತಾ ಇದ್ದಾನೆ, ಹಿಂದೆ ನೋಡಿದ್ದಿಲ್ಲ ಇಂಥ ರೂಪವನ್ನು. ಹಿಂದೆ ಅನೇಕ ಬಾರಿ ನೋಡಿದವರಿಗೆ ಈ ರೂಪವು ಕೂಡ ಏನಾಗ್ತದೆ, ಆನಂದದಾಯಕವೇ ಆಗ್ತದೆ. ಫಸ್ಟ್ ಬಾರಿ ನೋಡಿದಾಗ ಮಕ್ಕಳು ಕೂಡ ಹೆದರ್ತಾರೆ ನೋಡಿ. ಆಮೇಲೆ ನರಸಿಂಹದೇವರ ರೂಪವನ್ನು ನೋಡಿ ನೋಡಿ ಆ ಟಿವಿಯಲ್ಲಿ ತೋರಿಸಿದಾಗಲೇ ಪಾಪ ಕೆಲವರು ಹೆದರ್ಕೊಂಡ್ಬಿಡ್ತಾರೆ, ಸಣ್ಣ ಮಕ್ಕಳು. ಆ ನರಸಿಂಹದೇವರ ಕಂಬದಿಂದ ಒಡೆದು ಬರುವ ರೂಪವನ್ನು ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ ಹುಡುಗರು, ಓಡೋಗ್ಬಿಡ್ತಾರೆ. ಆಮೇಲೆ ಏನಾಗ್ತದೆ, ಅಭ್ಯಾಸ ಆಗಿಬಿಡ್ತದೆ, ಆಮೇಲೆ ನೋಡ್ತಾರೆ. ಹೇಗೋ ಅದೇ ತರ ಅರ್ಜುನನಿಗೆ ಹಂಗಾಗಿತ್ತು ಅಂತಾರೆ. ಆರಂಭದಲ್ಲಿ ಅಲ್ಲ ಭಯಂಕರವಾಗಿ ಕಂಡ ಅಂದ್ರೆ, ಈಗನ ಫಸ್ಟ್ ಬಾರಿ ಕಾಣ್ತಾ ಇದ್ದಾನೆ ಅದರಿಂದ ಭಯಂಕರ ಅಂತ. ಹನುಮಂತ ದೇವರು ಕೂತಿದ್ದಾರೆ, ಅವರಿಗೆ ನಿತ್ಯ ನೋಡತಕ್ಕವರು ಇಂಥ ರೂಪಗಳನ್ನು, ಅದರಿಂದ ಅವರಿಗೆ ಆನಂದವೇ ಆಗಿದೆ ಅಂತ ಅರ್ಥ. ನೋಡಿ ರಾಯರ ವ್ಯಾಖ್ಯಾನ ಹೇಗಿದೆ ನೋಡಿ. ಅಭ್ಯಾಸೇತು ಆನಂದೇವ ತದ್ದರ್ಶನಾತ್ ಭವತಿ. ಅಭ್ಯಾಸ ಆದಾಗ ಆ ರೂಪವೂ ಕೂಡ ಆನಂದವನ್ನೇ ಕೊಡತಕ್ಕದ್ದು, ಭಯಾನಕ ಆಗೋದಿಲ್ಲ ಹಾಗೆ ಅಂತ. ಅತ್ರ ಲೋಕತ್ರಯ ಪದೇನ ಲೋಕತ್ರಯಸ್ಥ ಭಕ್ತವರ್ಗ ಗ್ರಹ. ಲೋಕತ್ರಯ ಅಂದ್ರೆ ಮೂರು ಲೋಕದಲ್ಲಿ ಇರುವ ಭಕ್ತ ಜನರು ಅಂತ ಅರ್ಥ. ಲೋಕತ್ರಯಕ್ಕೆ ಏನ್ ಅನ್ವಯ ಮಾಡಿದ್ರು? ತ್ವೇಕೇನ ದೃಷ್ಟಾದ್ಭುತಂ ರೂಪಮುಗ್ರಂ ಲೋಕತ್ರಯಂ ಪ್ರವ್ಯತಿತಂ. ಇಡೀ ಮೂರು ಲೋಕದಲ್ಲಿ ವ್ಯಾಪ್ತವಾದ ರೂಪ ಅಂದ್ರೆ ಏನು? ಅದೊಂದರ್ಥ, ಮೂರು ಲೋಕದಲ್ಲಿ ವ್ಯಾಪ್ತವಾದದ್ದು ಅಂತ. ಲೋಕತ್ರಯಸ್ಥ ಭಕ್ತವರ್ಗ ಗ್ರಹ ಅಂತ, ಎಲ್ಲ ಸಜ್ಜನರ ಹೃದಯದಲ್ಲಿ ವಿಶೇಷವಾಗಿ ತುಂಬಿರ್ತಾನೆ. ಅಂಥವರು ನೋಡ್ತಾರೆ ಅಂತ, ಲೋಕತ್ರಯದಲ್ಲಿ ಇದ್ದ ಜನರು ಕೂಡ ನೋಡ್ತಾ ಇದ್ದಾರೆ ಹಾಗೆಂತ ಭಕ್ತವರ್ಗಕ್ಕೆ ಕಾಣಿಸ್ಕೋತಾನೆ. ಅಭಕ್ತಾನಂತೂ ದೃಷ್ಟೇರೇವ ಅಭಾವ. ಇನ್ನು ಯಾರು ಅಭಕ್ತರು ಅಂತ ಇದ್ದಾರೆ, ದುರ್ಯೋಧನಾದಿ ಮುಂತಾದವುಗಳು, ಅವರಿಗೆ ಇಂಥ ರೂಪ ಕಾಣಿಸೋದೇ ಇಲ್ಲ ಅಷ್ಟೆ. ಅಮೇಹಿ ತ್ವಾಂ ಸುರಸಂಘಾ ವಿಶಂತಿ ಕೇಚಿದ್ಭೀತಾ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧಸಂಗಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಅನ್ಯದಪಿ ಸ್ವದೃಷ್ಟಂ ಆಹ ಅರ್ಜುನಃ. ಇನ್ನು ಅರ್ಜುನ ಏನೇನು ಕಂಡ ಅಂತ ಹೇಳ್ತಾ ಇದ್ದಾನೆ. ಅಮೀತಿ ಸುರಸಂಗಾಹ ಮುಕ್ತ ದೇವ ವರ್ಗಾಹ. ಇನ್ನು ಮುಕ್ತರಾದ ದೇವವರ್ಗದವರಿದ್ದಾರಲ್ಲ ಮುಕ್ತರು, ಇನ್ನೇನ್ ಕೆಲಸ ಅವರಿಗೆ? ಏನ್ ಅಡಿಗೆ ಊಟ ತಿಂಡಿ ತೀರ್ಥಯಾತ್ರೆ ಯಾವುದೂ ಇಲ್ಲ, ಆರಾಮಕ್ಕೆ ಇರ್ಬೋದು ಮುಕ್ತರಾದವರು. ಅಂತ ಕೆಲಸ ಏನು? ಏನಾದ್ರು ಮಾಡ್ಬೇಕಲ್ಲ, ಸುಮ್ಮನೆ ಕೂತಿರಕ್ಕಾಗ್ತದಾ? ಅವ್ರೇನ್ ಮಾಡ್ತಾರೆ ಹಾಗೆಂದ್ರೆ, ಪ್ರವೇಶೋ ನಿರ್ಗಮಶ್ಚೇವ ಮುಕ್ತಾನಾಂ ಸ್ವೇಚ್ಛೆಯ ಭವೇದಿತಿ ವಚನಾತೇನ ಪಶ್ಯಾಮಿ. ಅವರು ಯಥೇಚ್ಛವಾಗಿ ಪರಮಾತ್ಮನ ರೂಪದಿಂದ ಒಳಗೆ ಹೋಗ್ತಾರೆ, ಹೊರಗೆ ಬರ್ತಾರೆ, ಬಂದು ಪರಮಾತ್ಮನನ್ನ ನೋಡಿ 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 ಸ್ತೋತ್ರ ಮಾಡ್ತಾ ಇರ್ತಾರಂತೆ. ಮುಕ್ತರಿಗೆ ಅದೊಂದು ಅವಕಾಶ ಕೊಟ್ಟಿರ್ತಾನಂತೆ. ಯಾವಾಗ ಬೇಕಾದ್ರೂ ಹೊರಗೆ ಬರ್ಬೋದು, ಯಾವಾಗ ಬೇಕಾದ್ರೂ ಒಳಗೆ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ವಿಹಾರ ಮಾಡ್ಬೋದು, ನೋ ರೆಸ್ಟ್ರಿಕ್ಷನ್ಸ್. ಕೇಳಿಕ್ಕೆ ಆನಂದ ಆಗ್ತದೆ ನೋಡಿ. ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಬರ್ಬೋದು. ದೇವಾಂಸ್ತವ ದೇವ ದೇಹೇ ಇತ್ಯನೇನ ನಾ ಪುನರುಕ್ತಂ. ಆಯ್ತು. ಇನ್ನು ಕೆಲವರು ಸುರಸಂಗಾಹ ವಿಶಂತಿ ಕೇಚಿತ್ ಭೀತಾಹ ಪ್ರಾಂಜಲಯೋ ಗೃಣಂತಿ. ಇನ್ನು ಕೆಲವರು ಹೆದರ್ಕೊಂಡು ಕೈಗಳನ್ನು ಜೋಡಿಸಿ ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಸ್ವಸ್ತಿಯುಕ್ತ್ಯುತ್ವ ಮಹರ್ಷಿ ಸಿದ್ಧ ಸಂಗಾಹ. ಮಹರ್ಷಿಗಳು ಸಿದ್ಧರು ಆ ಗುಂಪಿನವರು
ಸ್ವಸ್ತಿ, ಪರಮಾತ್ಮನಿಗೆ ಸ್ವಸ್ತಿ, ಕೃಷ್ಣಾಯ ಸ್ವಸ್ತಿ, ರಾಮಾಯ ಸ್ವಸ್ತಿ ಅಂತ ನಿನ್ನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತುವಂತಿ ತ್ವಾಂ ಸ್ತುತಿಭಿಹಿ, ಅನೇಕ ಸ್ತೋತ್ರಗಳಿಂದ, ಪುಷ್ಕಲಾಭಿಹಿ, ಸ್ತುವಂತಿ ಅಂದರೆ ಗುಣಪೂರ್ಣಾಭಿಹಿ, ಗುಣಪೂರ್ಣ, ನೀನು ಗುಣಪೂರ್ಣನಾಗಿದ್ದೀ ಅಂತ ಇವೇ ಮೊದಲಾದ ಸ್ತೋತ್ರಗಳನ್ನ ಕೆಲವರು ಮಾಡ್ತಾ ಇದ್ದಾರೆ. ಹಾಗೆ ಅಂತ ಯಾರ್ಯಾರು ಏನೇನು ಮಾಡ್ತಾ ಇದ್ರು ಎಂಬುದನ್ನು ಕೂಡ ನೋಡಿ. ಇದರಿಂದ ಇನ್ನೊಂದು ವಿಚಾರ ಸ್ಪಷ್ಟ ಆಗ್ತದೆ. ಈಗ ಸಂಸಾರ ಅವಸ್ಥೆಯಲ್ಲಿ ನಾನು ಬೇರೆ ದೇವರು ಬೇರೆ ಅಂತ ಇದೆ. ಅದರ ಮೋಕ್ಷ ಹೊಂದಿದ ಮೇಲೆ ನಾನು ದೇವರು ಒಂದಾಗಬಹುದಲ್ಲ. ಹಾಗೆಂದ್ರೆ ಅದಕ್ಕೆ ಹೇಳಿದರು, ಪರಮಾತ್ಮನ ಶರೀರದಿಂದ ಮುಕ್ತಾನಾಂ ಪರಮಾಗತಿ ಅಂತ ಸಹಸ್ರನಾಮದಲ್ಲಿ ಹೇಳ್ತೀವಿ ನೋಡಿ. ಮುಕ್ತರಾದ ಮೇಲೂ ಕೂಡ ಜೀವ ಬ್ರಹ್ಮ ಒಂದಾಗೋದಿಲ್ಲ. ಅಮೀಹಿತ್ವಾಂ ಸುರಸಂಗಾಹ ವಿಶಂತಿ, ಮುಕ್ತರಾದ ದೇವತೆಗಳು ಹೊರಗೆ ಬರ್ತಾರೆ, ಹೊರಗೆ ಹೋಗ್ತಾರೆ. ಹಾಗಂತ ಆದಮೇಲೆ ಅದು ಜೀವ ಸ್ವರೂಪ ಒಂದ ಆಗೋದಿಲ್ಲ. ಪರಮಾತ್ಮ ಜೀವ ಮೋಕ್ಷ ಪಡೆದ ಮೇಲೂ ಕೂಡ ಒಂದ ಆಗೋದಿಲ್ಲ. ಹಾಗೆ ಅಂತ ಅದು ಇಲ್ಲಿ ಸ್ಪಷ್ಟ. ಅನೇಕ ಪ್ರಮೇಯಗಳನ್ನು ಒಳಗೊಂಡ ಭಾಗ ಇದು. ಮುಕ್ತರಾದ ಮೇಲೆ ನಾವು ದೇವರಾಗ್ಬಿಡ್ಬೋದಾ ಹಾಗೆ ಅಂತ ಕೆಲವರಿಗೆ ಸಂಶಯ ಇದೆ. ಕೆಲವರ ಆತರ ಸಿದ್ಧಾಂತವನ್ನು ಮಾಡಿದವರು ಇದ್ದಾರೆ. ಮೋಕ್ಷ ಹೊಂದಿದ ಮೇಲೆ ನಮಗೂ ದೇವರಿಗೂ ತಾರತಮ್ಯ ಇಲ್ಲ, ದೇವರಿಗೆ ಎಷ್ಟು ಆನಂದ ಇದೆಯೋ ಜೀವರಿಗೂ ಅಷ್ಟೇ ತಾರತಮ್ಯ ಅಂತಲೇ ಹೇಳಿದವರು ಇದ್ದಾರೆ. ಹಾಗಿಲ್ಲ. ಮುಕ್ತಾನಾಂ ಪರಮಾಗತಿ, ಏನೇ ಆಗಲಿ ದೇವರ ಯೋಗ್ಯತೆಯೇ ಬೇರೆ, ಜೀವರ ಯೋಗ್ಯತೆಯೇ ಬೇರೆ. ನಮ್ಮ ಯೋಗ್ಯತೆಗೆ ತಕ್ಕಂತೆ ಜ್ಞಾನ, ಭಕ್ತಿ, ಆನಂದ ಅದನ್ನ ದೇವರು ನಮಗೆ ಮೋಕ್ಷದಲ್ಲಿ ಕೊಡ್ತಾನೆ ಹೊರತು ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗ್ತಾರೆ. ಸಾಮಾನ್ಯ ಹುಲ್ಲು ತೃಣ ಮನುಷ್ಯರು ಅವರು ಮೋಕ್ಷಕ್ಕೆ ಹೋಗ್ತಾರೆ. ಬ್ರಹ್ಮದೇವರ ಸಾಧನೆ ಯೋಗ್ಯತೆ ಎಷ್ಟು, ಅವರಿಗಿರುವ ಜ್ಞಾನ ಭಕ್ತಿ ಎಷ್ಟು, ಜೀವರಿಗೆ, ಸಾಮಾನ್ಯ ಜೀವರಿಗೆ ಅಷ್ಟು ಬರ್ಲಿಕ್ಕೆ ಸಾಧ್ಯನಾ ಮೋಕ್ಷದಲ್ಲಿ? ಸಾಧ್ಯನೇ ಇಲ್ಲ. ಇನ್ನು ಬ್ರಹ್ಮದೇವರಷ್ಟು ಬರೋದಿಲ್ಲ ಅಂತ ಆದ ಮೇಲೆ ಬ್ರಹ್ಮದೇವರಿಗೂ ಮಿಗಿಲಾದವ ಪರಮಾತ್ಮ. ಪರಮಾತ್ಮನ ಸಾಮ್ಯವನ್ನ, ಪರಮಾತ್ಮನ ಜ್ಞಾನ ಭಕ್ತಿಯಲ್ಲಿ ಸಮಾನತೆಯನ್ನ ಮುಕ್ತರಿಗೆ ಹೇಳಿದರೆ ಎಷ್ಟು ಅಪ್ರಮಾಣ ಆಗ್ಲಿಕ್ಕಿಲ್ಲ. ಆದರೆ ಆ ಥರ ಹೇಳುವವರು ಇದ್ದಾರೆ. ಸರಿಯಲ್ಲ ಅಂತ ಒಟ್ಟು. ಇನ್ನು ರುದ್ರಾದಿತ್ಯ ಬಸವೋ ಯೇ ಚ ಸಾಧ್ಯಾಃ ವಿಶ್ವೇಶ್ಮಿನೌ ಮರುತಶ್ಚೋಷ್ಮಪಾಶ್ಚ ಗಂಧರ್ವ ಯಕ್ಷಾಸುರ ಸಿದ್ಧಸಂಗಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಇನ್ನು ರುದ್ರ, ಆದಿತ್ಯ, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಅಷ್ಟವಸುಗಳು, ಸಾಧ್ಯರು, ವಿಶ್ವೇ ಅಶ್ವಿನವು, ಅಶ್ವಿನಿ ದೇವತೆಗಳು, ಮರುತಶ್ಚ ಮರುದ್ಗಣಕ್ಕೆ ಸೇರಿದವರು, ಊಷ್ಮಪಾಶ್ಚ ಅಂತ ಇದೆ. ಊಷ್ಮಪಾಹ ಅಂದ್ರೆ ಪಿತೃಗಳು ಅಂತ ಹೇಳ್ತಾರೆ. ರಾಯರು ಬರೀತಾರೆ, ಊಷ್ಮಭಾಗ ಹಿ ಪಿತರಹ ಇತಿ ಶ್ರುತೇಹೇ. ಊಷ್ಮಭಾಗರು ಅಂದ್ರೆ ಪಿತೃದೇವತೆಗಳು, ಅವರು ದೇವರನ್ನು ಆಶ್ರಯಿಸೇ ಇದ್ದಾರೆ. ಗಂಧರ್ವರು, ಯಕ್ಷರು, ಅಸುರರು, ಸಿದ್ಧರು, ಸಂಗರು, ವೀಕ್ಷಂತೆ ತ್ವಾಂ, ಎಲ್ಲರೂ ನಿನ್ನನ್ನು ನೋಡ್ತಾ ಇದ್ದಾರೆ. ವಿಸ್ಮಿತಾಶ್ಚೈವ ಸರ್ವೇ, ಎಲ್ಲರೂ ಕೂಡ ಮೂಕ ವಿಸ್ಮಿತರಾಗಿದ್ದಾರೆ. ಹಾಗೆ ಅಂತ ಒಟ್ಟು. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹುದರಂ ಬಹುದಂಶ್ರಾಕರಾಳಂ ದೃಷ್ಟ್ವಾ ಲೋಕಃ ಪ್ರವ್ಯತಿತಾಸ್ತಥಾಹಂ. ರೂಪಂ ಮಹತ್, ಸ್ವಾಮಿ ನಿನ್ನ ರೂಪ ಭಾರಿ ದೊಡ್ಡದಾಗಿದಪ್ಪ. ಇದು ಬಹುವಕ್ತ್ರ ನೇತ್ರಂ, ಅನೇಕ, ತಿರುಗದೇ ಬಂತು ಬಹುವಕ್ತ್ರ, ಅನೇಕ ಮುಖಗಳು, ಅನೇಕ ಕಣ್ಣುಗಳು, ಮಹಾಬಾಹುಗಳು, ಅನೇಕ ಬಾಹುಗಳು, ಒಂದೊಂದು ಬಾಹು ದೊಡ್ಡದು, ಆ ಥರ ಅನೇಕ ಬಾಹುಗಳು, ಊರು ತೊಡೆಗಳು, ಪಾದಗಳು, ಬಹುದರ ಹೊಟ್ಟೆಗಳು, ಬಹುದಂಷ್ಟ್ರಾಕರಾಳಂ, ಕೋರೆಹಲ್ಲು ಅಂತ ಹೇಳ್ತಾರೆ ನೋಡಿ, ಅನೇಕ ಕೋರೆಹಲ್ಲುಗಳು. ಇದನ್ನೆಲ್ಲ ನೋಡಿ ಲೋಕಾಹ ಪ್ರವ್ಯತಿತಾಹ, ಎಲ್ಲರೂ ಹೆದರ್ಕೊಂಡ್ಬಿಟ್ಟಿದ್ದಾರೆ. ತಥಾಹಂ, ನಾನು ಕೂಡ ಹೆದರ್ಕೊಂಡ್ಬಿಟ್ಟಿದ್ದೇನೆ ಅಂತಾನ ಅರ್ಜುನ. ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣೋ. ನಭಸ್ಪೃಶಂ, ನಿನ್ನ ರೂಪ ಆಕಾಶವನ್ನು ಮುಟ್ಟಿದೆ, ನಿನ್ನ ತಲೆ ಆಕಾಶವನ್ನು ಮುಟ್ಟಿದೆ ಅಂದರೆ ಅದು ಕೊನೆನೇ ಕಾಣಕ್ಕಾಗಲ್ಲ. ದೀಪ್ತಂ ಅನೇಕ ವರ್ಣಂ, ಪ್ರಕಾಶಮಾನವಾದ ಅನೇಕ ವರ್ಣಗಳಿಂದ ಕೂಡಿದ ರೂಪಗಳು ನಿನ್ನದು. ಒಂದೇ ರೂಪ ಅಲ್ಲ, ಕೆಲವುದು ಬಿಳಿ ಬಣ್ಣ, ಕೆಲವುದು ಕೆಂಪು ಬಣ್ಣ, ನಾನಾ ಬಣ್ಣದ ರೂಪ. ವ್ಯಾತ್ತಾನನಂ, ನಿನ್ನ ಮುಖವು ಎಲ್ಲ ಕಡೆ ಹರಡಿರುವ ವಿವೃತ ಮುಖ ಅಂತ ಬರೀತಾರೆ.
ದೀಪ್ತ ವಿಶಾಲ ನೇತ್ರಂ, ಪ್ರಕಾಶಮಾನವಾದ ವಿಶಾಲವಾದ ಕಣ್ಣುಗಳು. ದೃಷ್ಟಾಹಿ ತ್ವಾಂ ಪ್ರವ್ಯತಿತಾಂತರಾತ್ಮ, ಈ ನಿನ್ನ ಮುಖವನ್ನು ನೋಡಿ ಮತ್ತೆ ನಾವು ಎಲ್ಲ ಹೆದರ್ತಾ ಇದ್ದೀವಿ. ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣು, ಅಂತರಾತ್ಮ ಮನಃ ನ ವಿಂದಾಮಿ ನ ಪ್ರಾಪ್ನೋಮಿ, ನನ್ನ ಮನಸ್ಸು ನನ್ನ ಹತೋಟಿಯಲ್ಲಿ ಇಲ್ಲ, ಅದು ಸುಖವೂ ಇಲ್ಲ, ನನಗೆ ಸುಖನೂ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ವಿಷ್ಣು ಶಬ್ದಾರ್ಥ ಉಕ್ತಃ ದಶಮೇ ಅಧ್ಯಾಯಿ. ಅದರಿಂದ ಹೇ ವಿಷ್ಣು, ಕೊನೆಯಲ್ಲಿ ಅಂತೂ ಹೇಳಿದ. ಕೃಷ್ಣ ಅಂದರೆ ಯಾರು? ಅರ್ಜುನನ ಬಾಯಿಂದ ಬಂತು ನೋಡಿ, ಸ್ವಾಮಿ ನೀನು ಯಾರಲ್ಲ, ಸಾಕ್ಷಾತ್ ವಿಷ್ಣು, ಹಾಗೆ ಅಂತ ಹೇಳೇ ಬಿಟ್ಟ. ವಿಷ್ಣು ಶಬ್ದಾರ್ಥ ಉಕ್ತಃ ದಶಮೇ ಅಧ್ಯಾಯ. ಅರ್ಜುನ ಮಾತ್ರ ತಾನೇ ನೋಡಿದ ವಿರಾಟ್ ರೂಪ, ಬಾಕಿ ಯಾರು ನೋಡಿಲ್ಲವಲ್ಲ? ಅಲ್ಲ, ಅನೇಕ ಜನ ನೋಡಿದ್ದಾರೆ, ನೋಡಿದವರಿದ್ದಾರೆ. ಹಾ, ಇದನ್ನೇ ಸಂಜಯ ಹಿಂದೆ ಬಂತು ನೋಡಿ, ಸಂಜಯ ನೋಡಿದ. ಇಲ್ಲ, ಎಲ್ಲಾರು ಹೆದರ್ಕೊಂಡ್ಬಿಟ್ರು ಅಂದ್ರೆ ಬಾಕಿ ಯಾರೆಲ್ಲ ನೋಡಿ. ಭಕ್ತ ವರ್ಗದವರು ನೋಡಿದ್ದಾರೆ, ಅಭಕ್ತ ವರ್ಗದವರು ನೋಡಿದ್ದಾರೆ. ಅಭಕ್ತ ವರ್ಗದವರಿಗೆ ಅದೊಂದು ತೇಜ ಪುಂಜವಾಗಿ ಕಂಡಿತ್ತು ಅಷ್ಟೇ, ಏನೋ ಬೆಳಕಿನ ಮುದ್ದೆ ಅಂತ ಕಾಣಿಸ್ತಂತೆ. ಓಕೆ ಓಕೆ. ಹಲೋ, ಅದು ಈ ಯುದ್ಧನ್ನೆಲ್ಲ ಒಂದು ಕಲ್ಲು ಹಿಂದಗಡೆಯಿಂದ ಒಬ್ಬರು ನೋಡಿದ್ರು. ಆ ಬಬ್ರು ವಾಹನ ಯಾರೋ ನಂಗೆ ಗೊತ್ತಿಲ್ಲ, ಹೆಸರು ಮರ್ತೋಗ್ಬಿಟ್ಟಿನಿ. ಅವ್ರು ನೋಡಿದ್ರು ಅಂತ ಅಂದ್ರು. ಇಲ್ಲ, ಅಲ್ಲಿ ಬಬ್ರು ವಾಹನ ಏನಿಲ್ಲ, ಆ ಕಲ್ಲು ಹಿಂದಗಡೆಯಿಂದ ಯಾರೋ ಎಲ್ಲ ನೋಡ್ತಾ ಇದ್ದಾರ ಅಂತ ಹೇಳಿದ್ರು. ಅವ್ರು ಯಾರು? ಯಾವ ಕಲ್ಲು? ಏನೋ ಒಂದು ಗುಡ್ಡ, ಒಂದು ದೊಡ್ಡ ಆ ಗುಡ್ಡ ಹಿಂದಗಡೆಯಿಂದ ಈ ಯುದ್ಧ ನಡೆಯೋದೆಲ್ಲ ಆತ ನೋಡಿದ್ರು ಅಂತ. ಪಾಲ್ಗೊಂಡಿಲ್ಲ ಅಂತವಾ? ಅವ್ರು ಇಲ್ಲ, ಅವ್ರು ನೋಡ್ತಾ ಇದ್ರು, ಇದೆಲ್ಲ ನೋಡ್ತಾ ಇದ್ರು ಅಂತ ಅಂದ್ರು ಅಷ್ಟೇ. ಇಲ್ಲೇನೋ ನಾ ಕೇಳಿದ್ದೆ ಅಷ್ಟೇ. ನಾವು ಆಚಾರ ನಿರ್ಣಯದಲ್ಲಿ ಆಚಾರ್ಯ ಏನ್ ಹೇಳಿಲ್ಲ, ಇಲ್ಲೂ ಏನೋ ಆತರ ಬಂದಿಲ್ಲ. ದಂಷ್ಟ್ರಾಕರಾಳಾನಿ ಚ ಥೇ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೇ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ದಂಷ್ಟ್ರಾಭಿಹಿ ವಿರೂಪಾಣಿ, ನಿನ್ನ ಕೋರೆ ಹಳ್ಳುಗಳು ನೋಡಿ ಅದು ವಿರೂಪದಂತೆ, ಅಂದರೆ ಭಯಂಕರ ರೂಪವಾಗಿ ಕಾಣಿಸ್ತಾ ಇದೆ. ಕಾಲೇತಿ, ಪ್ರಳಯಕಾಲ ಅಗ್ನಿ, ಪ್ರಳಯ ಕಾಲದಲ್ಲಿ ಅಗ್ನಿ ಹೇಗೆ ಎಲ್ಲವನ್ನು ಸುಟ್ಟಾಗ್ತದೋ ಪ್ರಳಯ ಕಾಲ ಅಗ್ನಿ ಅಂತೆ ಸ್ವಾಮಿ ನೀನು ಕಾಣಿಸ್ತಾ ಇದ್ದಿ, ಹಾಗೆ ಅಂತ ತದ್ ಸದೃಶವಾದ ಪ್ರಭೆ ನಿನ್ನಲ್ಲಿ ಈಗ ಕಾಣ್ತಾ ಇದೆ. ದಂಶ್ರಾಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೇ ನ ಲಭೇ ಚ ಶರ್ಮ, ನಂಗೆ ಯಾವ ದಿಕ್ಕು ತೋಚ್ತಾ ಇಲ್ಲ, ನನಗೆ ಯಾವುದು ಸುಖ ಆಗ್ತಾ ಇಲ್ಲ, ಸ್ವಾಮಿ ಪ್ರಸನ್ನನಾಗು. ಶರ್ಮ ಸುಖಂಶನ ವಿಂದಾಮಿ, ಜಗನ್ನಿವಾಸ, ಜಗತ್ತಿಗೆ ಆಧಾರ ನೀನು, ಹಾಗೆ ಅಂತ. ಅಮೀಚತಾ ತ್ವಾ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾ ನಿಪಾಲಸಂಗೈಃ ಭೀಷ್ಮೋ ದ್ರೋಣಸೂತಪುತ್ರಸ್ತಥಾಸೋ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ. ನಾವು ಎಲ್ಲರೂ ಕೂಡ ಧೃತರಾಷ್ಟ್ರಸ್ಯ ಪುತ್ರಾಃ, ಧೃತರಾಷ್ಟ್ರನ ಮಕ್ಕಳು ಎಲ್ಲರೂ ಕೂಡ ಸಹೈವ ಅನಿಪಾಲ ಸಂಗೈಹಿ, ಅವನಿಪಾಲ ಸಂಗೈಹಿ ಅಂತ. ಅವನಿಪಾಲರು ಅಂದ್ರೆ ಭೂಮಿಯ ರಾಜರು, ಭೂಮಿಯಲ್ಲಿ ಯಾರ್ಯಾರು ರಾಜರಿದ್ದಾರೆ ಅವರೆಲ್ಲರೂ ಕೂಡ, ಮತ್ತು ಭೀಷ್ಮ, ದ್ರೋಣ, ಸೂತಪುತ್ರ ಅಂದ್ರೆ ಕರ್ಣ, ಎಲ್ಲರೂ ಕೂಡ ಸಹ ಅಸ್ಮದೀಯಹಿ, ನಮ್ಮವರು ಎಲ್ಲರೂ ಕೂಡ ಯೋಧ ಮುಖ್ಯಹಿ, ಯೋಧರಲ್ಲಿ ಯುದ್ಧ ಮಾಡಬೇಕು ಅಂತ ಯಾರ್ಯಾರು ಪ್ರಧಾನರು ಅಂತ ಇದ್ದಾರೆ ಅವರೆಲ್ಲರೂ ಕೂಡ ಏನಂತ ಇಲ್ಲಿ ಶ್ಲೋಕ ಮುಗುದಿಲ್ಲ, ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ವಕ್ತ್ರಾನಿತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಳಾನಿ ಭಯಾನಕಾನಿ ಕೇಚಿದ್ ವಿಲಗ್ನಾ ದಶನಾಂತರೇಶು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ವಕ್ತ್ರಾಣಿ ದಿಶಂತಿ, ದುರ್ಯೋಧನ ಇವರೇ ಮೊದಲಾದವರೆಲ್ಲರೂ ಕೂಡ ನಿನ್ನ ಪರಮಾತ್ಮನ ಬಾಯಿಯ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅಂದ್ರೆ ಏನರ್ಥ? ಅದನ್ನೇ ಕಾಲರೂಪ ಅಂತ ಹೇಳ್ತಾರೆ ನೋಡಿ. ಪರಮಾತ್ಮನ ಕಾಲರೂಪ ಅಂದ್ರೆ ಏನು? ಸಂಹಾರ ಮಾಡತಕ್ಕ ರೂಪ. ಇನ್ನೇನು ಅವರಿಗೆ ಮರಣ ಸಮೀಪದಲ್ಲಿ ಅದು ಆಗಲೇ ಅಲ್ಲೇ ಸೂಚನೆ ಆಗೋಯ್ತು ಅವರಿಗೆ, ಅರ್ಜುನನಿಗೆ. ಪರಮಾತ್ಮನ ಬಾಯಿ ಒಳಗೆ ದುರ್ಯೋಧನಾದಿಗಳೆಲ್ಲ ಪ್ರವೇಶ ಮಾಡ್ತಾ ಇದ್ದಾರಂತೆ. ಭಗವನ್ ಮುಖ ಅಭಿಮುಖ, ಇನ್ನು ಬಾಯಿ ಒಳಗೆ ಹೋಗಿಲ್ಲ, ಆ ಮುಖದ್ವಾರದಲ್ಲಿ ಹೋಗ್ತಾ ಇದ್ದಾರೆ, ಟುವರ್ಡ್ಸ್ ಅಂತ ಹೇಳ್ತಾರೆ ನೋಡಿ, ಆ ತರ.
ಭಗವಾನ್ ಏವ ಅನೇಕ ಮುಖೈ, ಅನೇಕ ಮುಖಗಳಿಂದ ಸೇನಾದ್ವಯಸ್ಥ, ಎರಡು ಕಡೆ ಸೇನಾ, ಕೌರವ ಪಾಂಡವರ ಸೈನ್ಯಗಳು ಎಲ್ಲರೂ ಕೂಡ ಪರಮಾತ್ಮನ ಬಾಯಿ ಒಳಗೆ ಹೋಗ್ತಾ ಇದ್ದಾರೆ. ಗ್ರಸಿತ್ವಾ ತಿಷ್ಟಂತಿ ಉಪಚಾರೇನ ವಿಶಂತಿ ಇತ್ಯುಕ್ತಿ ಜ್ಞೇಯ. ತಿಷ್ಟಂತಿ ಅಂತ ತಿಷ್ಟತಿ ನಿಂತಿದ್ದಾರೆ ಅಂತ ಇದೆ, ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಇಟ್ಕೋಬೇಕು ಅಂತ ರಾಯರು ಹೇಳ್ತಾ ಇದ್ದಾರೆ. ಏವಮಗ್ರೇಪಿ ಕೇಚಿತ್ ತಸ್ಮಿನ್ ಮುಹೂರ್ತೇವ ಮರಿಷ್ಯಮಾನ, ಆ ಸಂದರ್ಭದಲ್ಲಿ ಕೆಲವರು ಮರಣ ಹೊಂದಲಿಕ್ಕಿದ್ದಾರೆ. ಕೇಚಿತ್ ದಶಾನನಾಂತೇಶು ವಿಲಗ್ನ, ಇನ್ನು ಕೆಲವರು 10 ದಿವಸ ಬಿಟ್ಟು ಸಂಹಾರ ಮಾಡ್ಲಿಕ್ಕೆ ಸಾಯ್ಲಿಕ್ಕಿರುವವರು, ಅವರೆಲ್ಲರೂ ಕೂಡ ನಿನ್ನ ಮುಖದ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಸೂಕ್ಷ್ಮ ರೇಖೋಪೇತೆಯ ಭಿನ್ನೈ ಉತ್ತಮಾಂಗೈ ಶಿರೋಭಿ ಉಪಲಕ್ಷಿತಾ ಸಂತಹ ದೃಶ್ಯಂತೆ ಮಯ. ಆ ರೀತಿಯಾದ ರೂಪಗಳನ್ನೆಲ್ಲ ನಾನು ನೋಡ್ತಾ ಇದ್ದೇನೆ ಅಂತ. ಮಂದದೃಷ್ಟೀನಾಂ ಅನ್ಯೇಷಾಂ ತಥಾ ದೃಷ್ಟಿ ಅಭಾವೇಪಿ ಅರ್ಜುನಸ್ಯ, ಮಂದದೃಷ್ಟಿ ಉಳ್ಳವನಾದ ಅಥವಾ ದೃಷ್ಟಿ ಅಭಾವನಾದ ಅರ್ಜುನನಿಗೆ ದಿವ್ಯ ದೃಷ್ಟಿಮತ್ವಾತ್, ಅವನಿಗೆ ಹೀಗೆ ನೋಡ್ತಾ ಇರೋದು ದಿವ್ಯ ದೃಷ್ಟಿಯಿಂದ, ಇಲ್ಲದಿದ್ರೆ ಇಂಥ ರೂಪಗಳು ಇಲ್ಲೂ ಪಕ್ಕದಲ್ಲೇ ಇರಬಹುದು, ವಿಶ್ವರೂಪ ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಎಲ್ಲ ಕಡೆ ವ್ಯಾಪ್ತವಾದ ರೂಪ ಅದು. ದೃಶ್ಯಂತೆ ಮಯ, ಅದರಿಂದ ದಿವ್ಯವಾದ ಚಕ್ಷುಷದಿಂದ ನನ್ನಿದೆ ಇದನ್ನು ಕಾಣ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾನೆ. ದರ್ಶನಂ ಯುಕ್ತಂ ಯಥಾ ಅನ್ಯೈಹಿ ಅದೃಷ್ಟಸ್ಯಾಪಿ, ಬೇರೆಯವರಿಗೆ ಕಾಣಿಸ್ತೇ ಇದ್ರೂ ಕೂಡ ಪುರೂರವಸಃ ಜರಾ ಅಶ್ವಿಭ್ಯಾಂ ದೃಷ್ಟ ತಥಾ, ಪುರೂರವಸ್ಸು ಜರ ಅಶ್ವಿಗಳು ಇವರೆಲ್ಲ ಕಂಡ್ರು ಹಾಗೆ ಅಂತ. ವ್ಯಕ್ತಮೇತದ್ ವಿಷ್ಣು ಧರ್ಮೇ 19 ಅಧ್ಯಾಯೇ, ವಿಷ್ಣು ಧರ್ಮದಲ್ಲಿ 19ನೇ ಅಧ್ಯಾಯದಲ್ಲಿ ಇದರ ವಿಚಾರ ಇದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ, ಯಾರ್ಯಾರೆಲ್ಲ ಕಂಡ್ರು ಹಾಗೆ ಅಂತ. ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರ್ಯಾನ್ಯಭಿವಿಜ್ವಲಂತಿ. ಹೇಗೆ ನದಿಗಳು ವೇಗವಾಗಿ ಸಮುದ್ರದ ಕಡೆ ಹೋಗ್ತದೆ, ಹೌದು ನೋಡಿ, ಗಂಗಾ, ಕಾವೇರಿ, ಯಮುನಾ ಎಲ್ಲ ನದಿಗಳು ಕೂಡ ಸಮುದ್ರಕ್ಕೆ ಅದರ ಮುಖವಾಗಿಯೇ ಹೋಗ್ತದೆ. ಹೇಗೋ ಅದೇ ತರ ಈ ನರಲೋಕ ವೀರರು, ಭೂಮಿಯಲ್ಲಿ ಇರುವ ಯಾರ್ಯಾರು ರಾಜರು ಯುದ್ಧಕ್ಕೆ ಅಂತ ಬಂದಿದ್ದಾರೆ, ಅವರೆಲ್ಲ ಪರಮಾತ್ಮನ ಬಾಯಿಯ ಮುಖ, ನದಿ ಪ್ರವಾಹದಂತೆ ಈ ರಾಜರ ಪ್ರವಾಹ, ಅವರೆಲ್ಲರೂ ಕೂಡ ಪರಮಾತ್ಮನ ಮುಖಕ್ಕೆ ಹೋಗ್ತಾ ಇದ್ದಾರೆ. ಮುಖಾನಿ ವಿಶಂತಿ ಅಂತ. ವಕ್ತ್ರಾಣಿ ಅಭಿವಿಜ್ವಲಂತಿ, ನಿನ್ನ ಮುಖ ಭಾರಿ ಪ್ರಕಾಶಮಾನವಾಗಿದೆ ಅಂತ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧವೇಗಾಃ. ಈ ಪತಂಗಗಳು, ಪತಂಗ ಅಂದ್ರೆ ಮಿನುಕು ಹುಳ ಅಂತಾರೆ ನೋಡಿ, ಸಣ್ಣದು ಇರುತ್ತದೆ ಅದು. ಅದೇನಾಗ್ತದೆ, ಅಗ್ನಿ ಹತ್ರ ಹೋಗಿ ಹೋಗಿ ಹೋಗಿ, ಅಗ್ನಿಯ ರೂಪ ಅಂದ್ರೆ ಅದಕ್ಕೆ ಭಾರಿ ಇಷ್ಟ, ಅಗ್ನಿಯ ಬಣ್ಣ, ಬಿಸಿ ಎಲ್ಲ ಭಾರಿ ಇಷ್ಟ ಅದಕ್ಕೆ. ಅದರಿಂದ ಮಿನುಕು ಹುಳ ಏನಾಗ್ತದೆ, ಸ್ವಲ್ಪ ಅಗ್ನಿ ಇದ್ರೆ ಸಾಕು, ಅದರ ಹತ್ರ ಹೋಗಿ 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 ಕೊನೆಯಲ್ಲಿ ಅಗ್ನಿಯಲ್ಲೇ ಬಿದ್ದು ಪ್ರಾಣವನ್ನು ಕಳ್ಕೊಳ್ಳುತ್ತದೆ. ಅದೇ ತರ ಈ ರಾಜರೆಲ್ಲರೂ ಕೂಡ ನಿನ್ನ ಬಾಯಿ ಹತ್ರ ಬಂದು 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 ವೇಗವಾಗಿ ಬರ್ತಾರೆ. ಸಮೃದ್ಧ ವೇಗ ತಥೈವ, ಯಾತಕ್ಕೆ ಬರ್ತಾ ಇದ್ದಾರೆ, ನಾಶಾಯ ಅಷ್ಟೇ, ಸಾಯ್ಲಿಕ್ಕೆ ಬರ್ತಾ ಇದ್ದಾರೆ. ಲೋಕಾಹ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಹ. ಪತಂಗಾಹ ಅಂದ್ರೆ ಶಳಭಾಹ ಅಂತ ಬರೀತಾರೆ. ಸಮೃದ್ಧ ವೇಗಾಹ ಇತ್ಯತ್ರ ಭಗವತ ಅತಿ ತೀವ್ರಂ ಗ್ರಸ್ಯಮಾನತ್ವಾತ್. ನೋಡಿ, ದೇವರಿಗೆ ಇದನ್ನೆಲ್ಲ ನುಂಗೋದಕ್ಕೆ, ನಮಗೇನು ಸಣ್ಣದು ಬಾಯಲ್ಲಿ ಇಟ್ಕೊಂಡ್ರೆ ನುಂಗೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಇಷ್ಟು ಜನ ಬರ್ತಾ ಇದ್ದಾರೆ ಅಂದ್ರೆ ದೇವರಿಗೆ ನುಂಗ್ಲಿಕ್ಕೆ ಆಗ್ತದಾ? ಹಾಗೆಂದ್ರೆ ರಾಯರ ಪ್ರಶ್ನೆ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ಭಗವತ ಅತಿ ತೀವ್ರಂ ಗ್ರಸ್ಯಮಾನತ್ವ, ದೇವರು ಬೇಗ ನುಂಗು ಬಿಡ್ತಾನಂತೆ. 1 ಸೆಕೆಂಡ್ ಸಾಕು ಇವರನ್ನೆಲ್ಲ ನುಂಗೋದಕ್ಕೆ ಅಂತ ದೇವರು ಹೊಟ್ಟೆ ಒಳಗೆ ಬೇಗ ಹೋಗ್ಬಿಡ್ತಾರೆ. ತಥಾ ಉಪಚರ್ಯತೆ ಇತಿ ಭಾವ. ಅದರಿಂದ ದೇವರಿಗೆ ವಿಳಂಬ ಬೇಕು ಅಂತ ಇಲ್ಲ, ಆದ್ರೂ ಇನ್ನೂ ಟೈಮ್ ಬರಲಿ ಅಂತ ಸ್ವಲ್ಪ ಕಾಯ್ತಾ ಇದ್ದಾನೆ ಅಷ್ಟೇ. ಇಲ್ಲಾಂದ್ರೆ ಈಗಲೇ ಎಲ್ಲರೂ ಅವನ ಬಾಯಿ ಒಳಗೆ ಹೋಗುವವರೇ. ಲೇಲಿಹ್ಯಸೇ ಗ್ರಸಮಾನಸ್ತಮಂತಾಲ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ
ತೇಜೋಭಿರಾಪೂರ್ಯ ಜಗತ್ಸಮಗ್ರಂ ವಾಸಸ್ತವೋಗ್ರಾ ಪ್ರತಪಂತಿ ವಿಷ್ಣೋ. ಸಮಗ್ರಾನ್ ಲೋಕಾನ್ ಜನಾನ್, ಈ ಲೋಕದ ಎಲ್ಲ ಜನರನ್ನು ಕೂಡ ಜ್ವಲದ್ಭಿಹಿ ವದನೈಹಿ, ಪ್ರಕಾಶಮಾನವಾದ ಮುಖಗಳಿಂದ ಸಮಂತಾತ್ ಗ್ರಸಮಾನಃ, ಚೆನ್ನಾಗಿ ನುಂಗಿ ಆಗ್ತೀಯ ಸ್ವಾಮಿ ನೀನು. ಮುಖಾಂತಃ ಕುರ್ವಾಣಃ ಲೇಲೀಹ್ಯಸೆ, ಚೆಪ್ತಾ ಇದ್ಯಾ ಅದನ್ನ, ಎಲ್ಲವನ್ನು ನುಂಗಿ ಹಾಕಿ ಅದನ್ನ ರುಚಿ ನೋಡ್ತಾ ಇದ್ಯಾ. ಕೋಪೇನ ರುಧಿರಾವಸಿಕ್ತ ಮೋಷ್ಠಪುಟಾದಿಕಂ ಜಿಹ್ವಾಗ್ರೇನ ಅಸ್ವಾದಯಸೀವ ಅಸಕೃತ್ ಸ್ಪೃಶಾಮಿ. ಕೋಪದಲ್ಲಿ ಇರುವವರು ಹೇಗೆ ರಕ್ತವನ್ನ ಪಾನ ಮಾಡ್ತಾರೆ, ಆ ತೀರ ನಿಮ್ಗೆ ನಾಲಿಗೆ ರುಚಿಯಲ್ಲಿ, ನಾಲಿಗೆ ತುದಿಯಲ್ಲಿ ಆ ತದನ್ನು ನಾನು ಕಾಡ್ತಾ ಇದ್ದೇನೆ, ಎಲ್ಲರನ್ನು ಕೂಡ ನೀನು ಮುಟ್ತೀಯ ಆ ತರ ಹಾಗೆ ಅಂತ. ಹೇ ವಿಷ್ಣು ಸ್ವಾಮಿ, ತವ ಉಗ್ರಾಹ ಭಾಸಃ, ನಿನ್ನ ತೀಕ್ಷ್ಣವಾದ ಈ ಜ್ವಾಲೆ, ಈ ಪ್ರಭೆ, ಈ ಕಾಂತಿ ಇದಲ್ಲ, ತೇಜೋಭಿಹಿ ಪ್ರಕಾಶನ ಶಕ್ತಿಭಿಹಿ, ಪ್ರಕಾಶನ ಶಕ್ತಿ ಏನಿದೆ, ಲೈಟ್ ಎಫೆಕ್ಟ್ ಅಂತಾರೆ ನೋಡಿ, ಅದು ಸಮಗ್ರಂ ಜಗದಾಪೂರ್ಯ, ಇಡೀ ಜಗತ್ತನ್ನ ವ್ಯಾಪಿಸಿ ಪ್ರತಪಂತಿ, ಅದು ಸುಡ್ತಾ ಇದೆ ಹಾಗೆ ಅಂತ. ದೇಹಾದಿ ಪದಾರ್ಥೇಶು ಉಷ್ಣಿಮಾನಂ ಜನಯಂತಿ, ದೇಹ ಮುಂತಾದ ಪದಾರ್ಥಗಳಲ್ಲಿ ಅದು ಬಿಸಿಯನ್ನ ಉಂಟು ಮಾಡ್ತಾ ಇದೆ ಹಾಗೆ ಅಂತ. ಅದಕ್ಕೆ ಅನಿಸ್ತದೆ, ಜ್ವರ ಬರುವ, ಮರಣ ಬರುವಾಗಲೂ ಕೂಡ ಗರುಡ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ, ತತ್ಪೂರ್ವದಲ್ಲಿ ಭಾರಿ ಹೈ ಟೆಂಪರೇಚರ್ ಬರುತ್ತದಂತೆ. ಪ್ರತಿ ಸಲ ಬಂದಾಗಲೂ ತಿಳ್ಕೋಬಾರ್ದು, ಅದು ಯಾವಾಗ ಬರ್ತದೋ ನಮಗೆ ಹೇಳಿಕ್ ಬರೋದಿಲ್ಲ. ಆದರೂ ಆ ಥರ ಒಂದು ಸೂಚನೆಯನ್ನು ಪರಮಾತ್ಮ ಕೊಡ್ತಾನೆ ಹಾಗೆ ಅಂತ ಇದೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ದೇಹಾದಿ ಪದಾರ್ಥೇಶು ಉಷ್ಣಿಮಾನಂ ಜನಯಂತಿ ಅಂತ ರಾಯರು ಬರೀತಾರೆ. ಆಖ್ಯಾಹಿ ಮೇಕೋ ಭವಾನುಗ್ರ ರೂಪೋ ನಮೋಸ್ತು ತೇ ದೇವ ವರಪ್ರಸೀದ, ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಭಗವತ್ ಸ್ವರೂಪಂ ತದೀಯ ಗುಣಕರ್ಮಾಣಿ ಜಾನನ್ಯಪಿ ಅರ್ಜುನ. ಪರಮಾತ್ಮನ ಸ್ವರೂಪ ಗೊತ್ತಾಯಿತು, ಪರಮಾತ್ಮನ ಗುಣಕರ್ಮಗಳು ಪರಿಚಯ ಆಯಿತು, ಜಾನನ್ನಪಿ ಗೊತ್ತಿದ್ರೂ ಕೂಡ ಅರ್ಜುನ ಅಜ್ಞಾತ ಗುಣಕರ್ಮ ವಿಶೇಷ ಜ್ಞಾನಾರ್ಥಂ ಪೃಚ್ಛತಿ. ಗೊತ್ತಾಯ್ತು ಅಂದ್ರೆ ಸ್ವಲ್ಪ ಗೊತ್ತಾಯ್ತು ಅಷ್ಟೇ ಅವನಿಗೆ, ಆದರೂ ಗೊತ್ತಿಲ್ಲದೇ ಇರುವ ಗುಣ ಕರ್ಮ ಅದೇ ಜಾಸ್ತಿ ಇರೋದು, ಆದರೆ ಆ ವಿಶೇಷ ಜ್ಞಾನವನ್ನ ಪಡಿಬೇಕು ಅಂತ ಕೇಳ್ತಾ ಇದ್ದಾನೆ. ಆಖ್ಯಾಹಿ ಮೇ ಕೋ ಭವಾನ್ ಉಗ್ರ ರೂಪೋ, ಸ್ವಾಮಿ ಈ ಉಗ್ರ ರೂಪ ಯಾರು? ನಮೋಸ್ತುದೇ ದೇವವರ ಪ್ರಸೀದ, ನಮೋಸ್ತು ದೇವವರ ಸ್ವಾಮಿ ನನ್ನ ಮೇಲೆ ಸಂತುಷ್ಟನಾಗು. ವಿಜ್ಞಾತುಮಿಚ್ಛಾಮಿ, ನಾನು ತಿಳ್ಕೋಬೇಕು ಅಂತ ಇಚ್ಛೆ ಪಡ್ತಾ ಇದ್ದೇನೆ. ಏನಂತ? ಭವಂತಂ ಆದ್ಯಂ ನಹಿ ಪ್ರಜಾನಾಮಿ, ನಿನ್ನ ಆದ್ಯ, ನಿನ್ನ ಸ್ಟಾರ್ಟಿಂಗ್ ಪಾಯಿಂಟ್, ಆದಿ ಮಧ್ಯ ಯಾವುದು ನನಗೆ ಗೊತ್ತಾಗ್ತಾ ಇಲ್ಲ. ತವ ಪ್ರವೃತ್ತಿ, ನೀ ಯಾಕೆ ಈ ತರ ಪ್ರವೃತ್ತಿಯಾಗಿದ್ದಿ, ಈ ತರ ಕ್ರಿಯೆಗಳನ್ನೆಲ್ಲ ನೀನು ಯಾಕೆ ಮಾಡ್ತಿ, ನನಗೆ ಅದು ಯಾವುದು ಅರ್ಥ ಆಗ್ತಾ ಇಲ್ಲ, ಅದನ್ನೆಲ್ಲ ತಿಳಿಸು ಹಾಗೆ ಅಂತ. ಉಗ್ರರೂಪೋ ಭವಾನ್ ಕಹ, ಉಗ್ರರೂಪನಾದ ನೀನು ಯಾರು ಅಂದ್ರೆ ಕಿಂ ಧರ್ಮಕಃ, ಕಿಮರ್ಥಂ ಉಗ್ರರೂಪ, ನೀನು ಯಾಕೆ ಉಗ್ರನಾಗಿದ್ದಿ ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಪರಮಾತ್ಮ ಕೊಟ್ಟ ಉತ್ತರ ಎಷ್ಟು ಚಂದ ಇದೆ ನೋಡಿ. ಶ್ರೀ ಭಗವಾನು ಆ ವಿಶ್ವರೂಪದಲ್ಲಿ ಕೃಷ್ಣ ಮಾತಾಡಿದ್ದು. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನೀಕೇಷು ಯೋಧಾಃ ಏವಂ ಅರ್ಥಿತಃ ಭಗವಾನ್ ಸ್ವಗುಣಾದೀನ್ ಆಹ ಕಾಲೋಸ್ಮಿ ಇತಿ. ಈ ರೀತಿಯಾಗಿ ಅರ್ಜುನ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ತನ್ನ ಗುಣಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಏನು ಅಂತ? ಕಾಲೋಸ್ಮಿ, ನಾನೇ ಕಾಲ ಅಂತ. ಕಾಲ ಅಂದ್ರೆ ಏನು? ರಾಯರು ಅದಕ್ಕೆ ವಿವರಣೆ ಮಾಡ್ತಾ ಇದ್ದಾರೆ. ಕಲ ಬಂಧನೆ, ಬಂಧನ ಮಾಡುವವ ಅಂತ. ಕಾಲ ಅಂದ್ರೆ ಏನು? ಬಂಧನ ಶಕ್ತಿ ನಾನು. ಕಲ ಸಂಹರಣೆ, ಕಾಲ ಅಂದ್ರೆ ಏನು? ಸಂಹಾರ ಮಾಡತಕ್ಕವ ನಾನು ಅಂತ. ಕಲ ಜ್ಞಾನೇ, ಹಾಗೆಂದ್ರೆ ಜ್ಞಾನವನ್ನು ಕೊಡತಕ್ಕವ. ಕಲ ವಿದ್ರಾವಣೆ, ಓಡಿಸುವವನು. ಕಲ ಕಾಮಧೇನು, ಬಯಸಿದ್ದನ್ನೆಲ್ಲ ಕೊಡುವವ ನಾನು. ಹಾಗೆ ಅಂತ ಅನೇಕ ಅರ್ಥಗಳು ಇದೆ ಕಾಲ ಶಬ್ದಕ್ಕೆ. ಪೂರ್ಣ ಸದ್ಗುಣೈಹಿ ಕಲಿತತ್ವ ಸಂಬದ್ಧತ್ವ, ಪೂರ್ಣ ಗುಣಗಳಿಂದ ನನಗೆ ಸಂಬಂಧ ಇರೋದರಿಂದ, ಪೂರ್ಣ ಗುಣಗಳ ಸಂಬಂಧ ಇರೋದರಿಂದ, ಕಲಿತತ್ವ ಅಂದ್ರೆ ಸಂಬಂಧ ಇರೋದು, ಅದರಿಂದ ಕಾಲ ಅಂತ ನನಗೆ ಹೆಸರು. ಪೂರ್ಣ ಸದ್ಗುಣ ಅಸ್ಮಿ, ನನ್ನಲ್ಲಿ ಇರೋದೆಲ್ಲವೂ ಕೂಡ ಮಂಗಳಕರವಾದ ಗುಣಗಳೇ, ದೋಷಗಳು ಅಂತ ಯಾವುದೂ ಇಲ್ಲ. ತಥಾ ಜಗದ್ಬಂಧನ, ಜಗತ್ತಿಗೆ ಬಂಧನ ಮಾಡತಕ್ಕದ್ದು, ಸಂಹರಣ ಮಾಡತಕ್ಕದ್ದು,
ಬೋಧನ ಜ್ಞಾನ ಮಾಡತಕ್ಕದ್ದು, ವಿದ್ರಾವಣ ಓಡಿಸತಕ್ಕದ್ದು, ಆದಿ ಇವೇ ಮೊದಲಾದ ಕರ್ಮ. ಯುಕ್ತತ್ವಾಚ ಕಾಲೋಸ್ಮಿ, ಇದೆಲ್ಲ ಕಾರ್ಯಗಳನ್ನು ನಾನು ಮಾಡುವುದರಿಂದ ನನಗೆ ಕಾಲ ಅಂತ ಹೆಸರು. ಕಲತೇಹೇ ಕಿಮರ್ಥಂ ಉಗ್ರರೂಪ ಇತ್ಯಸ್ಯ ಉತ್ತರ. ಯಾಕೆ ನಿನ್ ಪ್ರಶ್ನೆ ಅದು, ಯಾಕೆ ನಾನು ಉಗ್ರ ರೂಪದಲ್ಲಿ ಇದ್ದೇನೆ ಅಂತ ಕೇಳಿದೆಯಲ್ಲ. ಲೋಕಕ್ಷಯ ಕೃತ್ ಇತ್ಯಾದಿ. ನಾನು ಅವತಾರ ಮಾಡಿರೋದೇ ಲೋಕದ ಸಂಹಾರ ಮಾಡುವುದಕ್ಕಾಗಿ. ಅಂದ್ರೆ ದ್ವಾಪರದ ಕೊನೆಯಲ್ಲಿ ಭೂಮಿಯಲ್ಲಿ ದುಷ್ಟ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಾಮಿ ಇಷ್ಟು ದುಷ್ಟರು, ಕಂಸ ಮುಂತಾದ ದುಷ್ಟರು ಭೂಮಿಯಲ್ಲಿ ಇದ್ದಾರೆ, ಅವರನ್ನ ಸಂಹಾರ ಮಾಡಿ ಭೂಭಾರ ಹರಣ ಮಾಡಬೇಕು. ಭೂಮಾತೆ ಹೋಗಿ ಪ್ರಾರ್ಥನೆ ಮಾಡಿದರಲ್ವಾ, ಭೂಮಿಯಲ್ಲಿ ದುಷ್ಟರು ಭಾರ ಜಾಸ್ತಿ ಆಗಿಬಿಟ್ಟಿದೆ, ಭೂಭಾರ ಹರಣ ಮಾಡು ಹಾಗೆ ಅಂತ. ಜಾತಃ ಕಂಸ ವಧಾರ್ಥಾಯ ಭೂಭಾರೋದ್ಧಾರಣಾಯ ಉತ್ತಾರಣಾಯ ಚ ಅಂತ ಹೇಳ್ತಾರೆ ನೋಡಿ. ಭೂಭಾರವನ್ನು ಕಡಿಮೆ ಮಾಡೋದಕ್ಕೆ ಪರಮಾತ್ಮ ಅವತಾರ ಮಾಡಿದ್ದ. ಅದರಿಂದ ಕಾಲರೂಪವಾಗಿ ಉಗ್ರರೂಪವಾಗಿ ನಾನಿದ್ದೇನೆ. ಲೋಕಕ್ಷಯಕೃತ್ ಪ್ರವೃದ್ಧ, ದೇಶಕಾಲದಿಂದ ಪರಿಪೂರ್ಣನಾದ ಅನಾದಿ ನಿತ್ಯನಾದ ನಾನು. ಲೋಕಸ್ಯ ಕ್ಷಯಕೃತ್ ಭವನ್ನಿಹ ಯುದ್ಧ ಮಂಡಲ ಗತಾನ್. ಲೋಕ ಸಂಹಾರ ಮಾಡಬೇಕು ಅಂದ್ರೆ ನಾನು ಈ ಯುದ್ಧ ಮಂಡಲಕ್ಕೆ ಬಂದಿರೋದು. ಲೋಕಾನ್ ಅಂದ್ರೆ ಜನರನ್ನ ಪ್ರತ್ಯಕ್ಷತಃ ಏವ ಸಂಹರ್ತುಂ ಪ್ರವೃತ್ತಃ ಅಸ್ಮಿ. ಈ ಲೋಕದಲ್ಲಿ ಇರುವ ಜನರನ್ನ ಪ್ರತ್ಯಕ್ಷವಾಗಿ ನಾನು ಸಂಹಾರ ಮಾಡಬೇಕು ಅಂತ ನಾನು ಪ್ರವೃತ್ತನಾಗಿದ್ದೇನೆ. ನೀನ್ ಯಾಕೆ ಈ ತರ ಕೆಲಸ ಮಾಡ್ತೀನಿ ಅಂದ್ರೆ ಇದೆ. ಲೋಕದಲ್ಲಿ ಇರುವವರನ್ನೆಲ್ಲ ನಾನು ಸಂಹಾರ, ಎಲ್ಲರೂ ಅಂದ್ರೆ ಆ ಯುದ್ಧದಲ್ಲಿ ಪಾಲ್ಗೊಂಡವರನ್ನ ಸಂಹಾರ ಮಾಡಬೇಕು ಅಂತಾನೆ ನಾನು ಪ್ರವೃತ್ತನಾಗಿದ್ದೇನೆ ಅಂತ ಅರ್ಥ. ತರ್ಹಿ ಪಾರ್ಥಾನಾಮಪಿ ಸಂಹರ್ತಂ ಪ್ರವೃತ್ತಃ ಕಿಂ. ಹಾಗಿದ್ರೆ ಪಾಂಡವರನ್ನು ಕೂಡ ನೀನು ಸಂಹಾರ ಮಾಡ್ತೀಯೇನು? ಯುದ್ಧದಲ್ಲಿ ಇರುವವರು ಅಂದ್ರೆ ಪಾಂಡವರು ಇದ್ದಾರೆ, ಪಾಂಡವರನ್ನು ಕೂಡ ಸಂಹಾರ ಮಾಡ್ತೀಯೇನು? ಹಾಗೆ ಅಂದ್ರೆ ಋತೆ ಪೀತಿ ಅಪಿ ಧರ್ಮಾದಿ, ಅಪಿ ಅಂದ್ರೆ ಧರ್ಮಾದಿ ಸಮುಚ್ಚಯ, ಅಂದ್ರೆ ಧರ್ಮಾದಿ ಪಂಚಪಾಂಡವಾನ್. ಧರ್ಮ ಅಂದ್ರೆ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ, ಈ ಪಂಚಪಾಂಡವರು. ಅಶ್ವತ್ಥಾಮ, ಕೃತವರ್ಮ, ಕೃಪಾಚಾರ್ಯರು. ಅಶ್ವತ್ಥಾಮರು ಈ 8 ಜನ. ಪಂಚಪಾಂಡವರು, ಅಶ್ವತ್ಥಾಮರು, ಕೃತವರ್ಮ, ಕೃಪಾಚಾರ್ಯರು, ಇವರನ್ನು ಬಿಟ್ಟು ಅಂತ ಅರ್ಥ. ಈ 8 ಜನರನ್ನ ಬಿಟ್ಟು ಉಳಿದ ಎಲ್ಲರನ್ನು ಕೂಡ ನಾನು ನುಂಗಾಕ್ಲಿಕ್ಕೆ ಬಂದಿರೋದು ಯುದ್ಧ ಭೂಮಿಗೆ ಅಂತಾನೆ ಪರಮಾತ್ಮ. ಪ್ರತ್ಯನೀಕೇಶು ಪರಸ್ಪರಂ ಪ್ರತಿಸ್ಪರ್ಧಿತೆಯ ಸ್ಥಿತೇ ಸೇನಾದ್ವಯೇ. ಪರಸ್ಪರ ಯುದ್ಧ ಮಾಡ್ಲಿಕ್ಕೆ ಅಂತ ಬಂದಿದ್ದಾರೆ, ಪ್ರತಿಸ್ಪರ್ಧೆ. ಯುದ್ಧಕ್ಕೆ 2 ಕೌರವರು ಪಾಂಡವರು ಬಂದಿರೋದು ಯಾತಕ್ಕೆ? ಸ್ಪರ್ಧೆಯಿಂದ ತಾನೆ. ಅಕ್ಷೋಹಿಣಿ ಬಹುತ್ವ ಅಭಿಪ್ರಾಯೇನ ಬಹುವಚನ. ಏ ಅವಸ್ಥಿತ ಯೋಧಾಹತೆ ಸರ್ವೇ ನ ಭವಿಷ್ಯಂತಿ. ಇಲ್ಲಿ ಯಾರು ಯುದ್ಧ ಮಾಡ್ಲಿಕ್ಕೆ ಅಂತ ಬಂದಿದ್ದಾರೆ ಇವರು ಯಾರು ಮುಂದೆ ಇರ್ಲಿಕ್ಕೆ ಹೋಗೋದಿಲ್ಲ. ಮೊದಲೇ ಪರಮಾತ್ಮ ಭವಿಷ್ಯವನ್ನು ಹೇಳ್ಬಿಟ್ಟ ನೋಡಿ. ಯೋಧಾಹತೆ ಸರ್ವೇ ನ ಭವಿಷ್ಯಂತಿ, ಇನ್ನು ಮುಂದೆ ಅವರು ಇರ್ಲಿಕ್ಕೆ ಹೋಗೋದಿಲ್ಲ. ಈ 8 ಜನರು ಬಿಟ್ಟು ಮುಂದೆ ಇವರು ಯಾರು ಇರೋದಿಲ್ಲ ಅಂತ ಅರ್ಥ. ನೋಡಿ, ಅದಕ್ಕೆ ದೇವರಿಗೆ ಸೃಷ್ಟಿ ಹೇಗೆ ಮುಖ್ಯವೋ, ಸಂಹಾರ ಹೇಗೆ ಮುಖ್ಯವೋ, ಸೃಷ್ಟಿ ಸ್ಥಿತಿ ಹೇಗೆ ಮುಖ್ಯವೋ, ಸಂಹಾರವೂ ಅಷ್ಟೇ ಮುಖ್ಯ. ಅದರಿಂದ ಮರಣವನ್ನು ಕಂಡು ನಾವು ಹೆದರಬಾರದು ಎಂಬ ಒಂದು ವಿಚಾರವನ್ನು ಕೂಡ ಪರಮಾತ್ಮ ಇಲ್ಲಿ ತಿಳಿಸ್ತಾ ಇದ್ದಾನೆ. ಮರಣ ಹೊಂದಿದ ಮೇಲೆ ನಮಗೆ ಭಯ ಇರ್ಬೋದು, ಯಾರ ಹತ್ರನಾರು ಹೋಗ್ಬಿಟ್ರೆ ನನ್ನ ಗತಿ ಏನು ಹಾಗೆ ಅಂತ. ಕೃಷ್ಣ ಹೇಳ್ತಾನೆ, ಯಾರ ಹತ್ರ ಹೋಗೋದಿಲ್ಲ, ನನ್ನ ಹತ್ರನೇ ಬರ್ತೀರಿ ಹಾಗೆ ಅಂತ. ಅದರಿಂದ ಕೃಷ್ಣನ ಹತ್ರ ಹೋದ ಮೇಲೆ ಭಯ ಇರಬಾರ್ದು ಎಂಬ ಒಂದು ವಿಚಾರವನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು. ಕೃತವರ್ಮ ಯಾರು? ಅವನೊಬ್ಬ ಇರ್ತಾನೆ. ಇವರು 3 ಜನ ಒಂದು ಟೀಮ್. ಅಶ್ವತ್ಥಾಮರು, ಕೃತವರ್ಮ, ಕೃಪಾಚಾರ್ಯರು ಅವರು ಬ್ರಾಹ್ಮಣರು. ಏಕಾದಶ ರುದ್ರರು ಒಬ್ಬರು. ಏಕಾದಶ ರುದ್ರರು, ಕೃಪಾಚಾರ್ಯ. ಇವರು ಯಾವಾಗ ಕೇಳಿಲ್ಲ, ಇವ್ರನ್ನ ಕೇಳಿಲ್ಲ. ಕೃತವರ್ಮ ಇದೆ ಹೇಳಿದ್ದಾರೆ, ನಾನು ಬೇಕಾದ್ರೆ ನೋಡಿ ಹೇಳ್ತೀನಿ. ಅದು ನೀವು ಮೆಸೇಜ್ ಹಾಕಿ, ನಾನು ನೋಡಿ ಹೇಳ್ತೀನಿ. ಈ ತರ ಮುಂದೆ ಹೇಳ್ತಾನೆ ಪರಮಾತ್ಮ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಪೂರ್ವಂ ದ್ವಿತೀಯೇ ನ ಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ ಇತಿ ವದಂತಂ ಪಾರ್ಥಂ ಪ್ರತಿ ಸಂದೇಹೇಪಿ ಯುದ್ಧೇ ಪ್ರವೃತ್ತಿ ಯುಕ್ತ. ಅಂದರೆ ಅರ್ಜುನ ಮೊದಲೇ ಹೇಳಿದ್ದ ಈ ಯುದ್ಧದಲ್ಲಿ 2ನೇ ಅಧ್ಯಾಯದಲ್ಲಿ, ನಮಗೆ ಈ ಯುದ್ಧ ಮಾಡಿದರೆ ಗೆಲುವು ಬರುತ್ತದೋ ಇಲ್ಲವೋ ನಮಗೆ ಗೊತ್ತಿಲ್ಲ ಕೃಷ್ಣ ಹಾಗೆ ಅಂತ. ಪಕ್ಷತ್ವಯೇ. ಆದರೆ ಕೃಷ್ಣ ಹೇಳಿದ,
ನೀನು ಸೋತರೂ ಸರಿ ಗೆದ್ದರೂ ಸರಿ ನಿಮಗೆ ಲಾಭ ಇದೆ. ಗೆದ್ರೆ ಭೂಮಿ ರಾಜ್ಯಭಾರ ಮಾಡಿಕೊಂಡು ಇರಬಹುದು, ಸತ್ತರೆ ಸ್ವರ್ಗಲೋಕಕ್ಕೆ ಹೋಗ್ತೀರಾ, ಅದರಿಂದ ನನ್ನ ಹತ್ರನೇ ಬರ್ತೀರಾ ಅಂತ ಅದೇ ಹೇಳಿದ್ದು. ಅದರಿಂದ ಎರಡು ಪಕ್ಷದಲ್ಲೂ ಕೂಡ ನಿಮಗೆ ಲಾಭ ಇದೆ ಹಾಗೆ ಅಂತ. ಅಥೋವಾ ಪ್ರಾಪ್ಸಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹಿ. ಸತ್ತರೆ ಯುದ್ಧದಲ್ಲಿ ಸತ್ತರೆ ಸ್ವರ್ಗಕ್ಕೆ ಹೋಗ್ತೀರಾ, ಗೆದ್ರೆ ಭೋಕ್ಷಸೆ ಮಹೀಂ, ಈ ಭೂಮಿಯನ್ನು ಗೆಲ್ತೀರಾ ಅಂತ 2ನೇ ಅಧ್ಯಾಯದಲ್ಲಿ ಪರಮಾತ್ಮ ನುಡಿದದ್ದು. ಇತಿ ಉತ್ತರಂ ಉಕ್ತಂ, ಈ ರೀತಿಯಾಗಿ ಪರಮಾತ್ಮ ಹೇಳಿದ. ಇದಾನೀಂ, ಈಗ ಕೃಷ್ಣ ಹೇಳ್ತಾನೆ, ತವ ಪರಾಜಯ ಶಂಕ ನಾಸ್ತಿ. ಈ ರೂಪವನ್ನು ನೋಡಿದ ಮೇಲೆ ನಿನಗೆ ಏನು ಶಂಕೆ ಇರಬಾರದು, ನಾನು ಗೆಲ್ತೇನೋ ಅಥವಾ ಸಾಯ್ತೇನೋ ಅಂತ ಪರಾಜಯದ ಶಂಕೆ ನಿನಗೆ ಇರಬಾರದು. ಯಾಕೆ? ನೀನೀಗ ಲೈವ್ ಟೆಲಿಕಾಸ್ಟ್ ತೋರಿಸಿದ್ದೀನಿ, ಎಲ್ಲರೂ ನೋಡಿ ನನ್ನ ಬಾಯಿ ಹತ್ರ ಬರ್ತಾ ಇದ್ದಾರೆ. ನೀವು 8 ಜನ ಮಾತ್ರ ಬರೋದಿಲ್ಲ. ಹಾಗೆಂದ್ರೆ ಏನು? ನಿಮಗೆ ಗೆಲುವು, ಪಾಂಡವರಿಗೆ ಗೆಲುವು ನಿಶ್ಚಯ, ಧರ್ಮಕ್ಕೆ ಗೆಲುವು ನಿಶ್ಚಯ. ಅದರಿಂದ ನೀನು ಶಂಕೆ ಪಡಬೇಡ ಅಂತ ಅರ್ಥ. ಇದಾನೀಂ ತವ ಪರಾಜಯ ಶಂಕ ನಾಸ್ತಿ. ತಸ್ಮಾತ್ ಇತಿ ದ್ವಯೇನ. ಯಸ್ಮಾತ್ ಅಹಮೇವ ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತಃ. ಯಾವ ಕಾರಣದಿಂದ ಇಡೀ ಲೋಕವನ್ನೇ ಸಂಹಾರ ಮಾಡಬೇಕು ಅಂತ ನಾನು ಬಂದಿದ್ದವ, ಕೃಷ್ಣಾವತಾರ ಆದದ್ದೇ ಅದಕ್ಕೆ, ಪ್ರವೃತ್ತನಾಗಿದ್ದೇನೆ. ತಸ್ಮಾತ್ ವಿಜಯೇ ಸಂದೇಹಾಭಾವಾತ್. ನೀವು ಪಾಂಡವರು ಗೆಲ್ತಿರಿ ಎಂಬ ಒಂದು ವಿಚಾರದಲ್ಲಿ ಸಂಶಯವೇ ಇಲ್ಲ, ಸಂದೇಹ ಇಲ್ಲ. ಅದರಿಂದ ಉತ್ತಿಷ್ಠ, ಎದ್ದೇಳು. ಅಂದ್ರೆ ಏನು? ಯೋದ್ಧಂ ಸನ್ನದ್ಧೋ ಭವ, ಯುದ್ಧ ಮಾಡಲು ಸನ್ನದ್ಧನ. ಇನ್ನು ಯುದ್ಧ ಪ್ರಾರಂಭ ಆಗಿಲ್ಲ. 2 ಸೈನ್ಯವನ್ನು ನೋಡಿ ಕುಸಿದು ಬಿದ್ದ ಅರ್ಜುನ, ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಅಂತ. ಆ ಸಂದರ್ಭದಲ್ಲಿ ನಡೆದ ವಿಚಾರ ತಾನೇ ಇದು. ಅದರಿಂದ ಕುಸಿದು ಬೀಳಬೇಡ, ಎಲ್ಲರೂ ಈಗ ಇನ್ನೂ ಸಾಯ್ಲಿಕ್ಕಿದ್ದಾರೆ, ನೀನು ಎದ್ದು ಯುದ್ಧ ಮಾಡು. ಶತ್ರುನ್ ಜಿತ್ವಾ ಯಶೋ ಲಭಸ್ವ. ಶತ್ರುಗಳನ್ನ ಗೆದ್ದು ನೀನು ಕೀರ್ತಿಯನ್ನ ಸಂಪಾದನೆ ಮಾಡಿಕೋ. ನಮಗೆ ಕಾಣಿಸ್ತದೆ ಅರ್ಜುನ ಬಾಣ ಬಿಟ್ಟ, ಸಂಹಾರ ಮಾಡಿದ ಅಂತ. ಈ ಭಗವದ್ಗೀತೆ ಓದಿದ ಮೇಲೆ ಕೃಷ್ಣ ತಾನು ಸ್ವತಂತ್ರಕರ್ತ ಅಂದನ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ದಾನೆ ನೋಡಿ ನಮಗೆ. ಆಲ್ರೆಡಿ ಎಲ್ಲರೂ ಬಾಯಿ ಒಳಗೆ ಹೋಗ್ತಾ ಇದ್ದಾರೆ. ಮತ್ತೆ ಅರ್ಜುನ ಏನ್ ಮಾಡಿದ ಹಾಗೆ ಅಂದ್ರೆ, ಅರ್ಜುನ ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ, ಸಮೃದ್ಧಂ ರಾಜ್ಯಂ ಭುಂಕ್ಷ್ವ. ಅವರನ್ನೆಲ್ಲ ಸಂಹಾರ ಮಾಡಿ ರಾಜ್ಯವನ್ನ ಭೋಗ ಮಾಡು. ಪೂರ್ವಮೇವ ಮಯ ನಿಹತಾಹ. ನೋಡಿದ್ಯಾ, ಎಲ್ಲರನ್ನೂ ನಾನು ಮೊದಲೇ ಸಂಹಾರ ಮಾಡಿಬಿಟ್ಟಿದ್ದೇನೆ. ನಿಹತ ಪ್ರಾಯ ಅಂದ್ರೆ ಇನ್ನು ಪೂರ್ತಿ ಸತ್ತಿಲ್ಲ ಅವರು, ಇನ್ನೇನು ಸಾಯ್ಲಿಕ್ಕಿದ್ದಾರೆ ಅವರು, ಆಲ್ಮೋಸ್ಟ್ ಡೆಡ್ಡೇ ಅದು. ಆಯುಷ್ಟ್ವೇನ. ನಾನು ಏನ್ ಮಾಡಿದ್ದೇನೆ, ಅವರ ಆಯುಷ್ಯವನ್ನೆಲ್ಲ ನಾನು ಅಪಹಾರ ಮಾಡಿಬಿಟ್ಟಾಗಿದೆ. ಅವ್ರಿಗೆ ಆಯುಷ್ಯನೇ ಇಲ್ಲ, ಈಗ ಮುಗಿತಾ ಬಂತು. ಸನ್ನಿಹಿತ ಮರಣ ಸಮೀಪದಲ್ಲಿ ಇದೆ ಅವರಿಗೆಲ್ಲ. ತಾಂ ಪ್ರತ್ಯಕ್ಷತಃ ಅಂತುಂ. ಅದರಿಂದ ಇವರನ್ನೆಲ್ಲ ನೀನು ಪ್ರತ್ಯಕ್ಷವಾಗಿ ಸಂಹಾರ ಮಾಡುವ ವಿಚಾರದಲ್ಲಿ ಆಲ್ರೆಡಿ ನಾನು ಅವರ ಆಯುಷ್ಯ ಹೀರಿಬಿಟ್ಟಿದ್ದೀನಿ. ಅವರಿಗೆ ಅನೇಕ ತೊಂದರೆಗಳನ್ನೆಲ್ಲ ನಾನು ಕೊಟ್ಟು ಬಿಟ್ಟಿದ್ದೀನಿ, ಸೂಚನೆಗಳನ್ನೆಲ್ಲ ಕೊಟ್ಟು ಬಿಟ್ಟಿದ್ದೀನಿ. ಈಗ ಹೇ ಸವ್ಯಸಾಚಿನ್ ತ್ವಂ ನಿಮಿತ್ತ ಮಾತ್ರ ಭವ. ನೀನ್ ಕೇವಲ ಒಂದು ನಿಮಿತ್ತ ಅಷ್ಟೇ. ಈ ಗೊಂಬೆನೆಲ್ಲ ಹೊಡಿತಾರೆ ನೋಡಿ, ಸುಮ್ಮನೆ ಹೊಡೆದಂಗ. ಅಪ್ಪ ಮಕ್ಕಳು ಆಡುವಾಗ ಆ ಮಗ ಹೊಡಿತಾನೆ, ಅಪ್ಪ ಬೀಳ್ತಾರೆ ನೋಡಿ. ಸುಮ್ಮನೆ ಆಟ ಇದು. ಆ ತರ ಇದೆ ಇದು. ಆಲ್ರೆಡಿ ನಾನು ಎಲ್ಲ ಇಡೀ ಲೋಕದ ಪ್ರಾಣವನ್ನ ಹೀರಿ ಆಗಿದೆ. ಸುಮ್ಮನೆ ನೀನು ಹೊಡಿ, ಅವ್ರು ಬಿದ್ದಂಗ ಬೀಳ್ತಾರೆ ಅಷ್ಟೇ. ಅದರಿಂದ ನಿನಗೆ ಪುಣ್ಯ, ಕೀರ್ತಿ, ರಾಜ್ಯ ಎಲ್ಲ ನಿನಗೆ ನಾನು ಕೊಡ್ತೇನೆ ಹಾಗೆ ಅಂತ ನೋಡಿ. ಇದು ಅರ್ಜುನನ ಕ್ರಿಯೆ ಮಾತ್ರ ಅಲ್ಲ, ನಮ್ಮ ಪ್ರತಿಯೊಂದು ಕ್ರಿಯೆಯೂ ಹೀಗೆ. ಅಲ್ಲಿ ಸಂಹಾರ ಕ್ರಿಯೆಯನ್ನ ತಾನು ಮೊದಲೇ ಮಾಡಿದ್ದೀನಿ ಅಂತ ಪರಮಾತ್ಮ ಹೇಳಿದ, ಕಾಲರೂಪನಾಗಿ ತೋರಿಸಿದ್ದಾನೆ. ಆದರೆ ನಾವೇನು ಪಾಠ ಹೇಳೋದು, ನಾವೇನು ಪಾಠ ಕೇಳೋದು, ಇದೆಲ್ಲವೂ ಕೂಡ ಪರಮಾತ್ಮನೇ ಒಳಗಿದ್ದು ಪೂರ್ವ ನಿರ್ಣೀತವಾದದ್ದು. ಇದೆಲ್ಲವೂ ಕೂಡ ಯಾವಾಗ ಹುಟ್ಟಬೇಕು, ಯಾರಲ್ಲಿ ಹುಟ್ಟಬೇಕು, ಎಷ್ಟು ದಿವಸ ಇರಬೇಕು, ಯಾರ ಮನೆಯಲ್ಲಿ ಇರಬೇಕು, ಎಲ್ಲಿ ಊಟ ಇರುತ್ತೋ, ಎಲ್ಲವೂ ಪೂರ್ವ ನಿರ್ಣೀತ. ಪರಮಾತ್ಮನ ಸರ್ವಜ್ಞ, ಎಲ್ಲವೂ ಗೊತ್ತಿದೆ ದೇವರಿಗೆ. ಅದರಿಂದ ನಾವೇನ್ ಮಾಡಬೇಕಾಗಿಲ್ಲ, ಚಿಂತೆ ಮಾಡಿ ದುಃಖ ಪಟ್ಟುಕೊಂಡು, ಕೋಪ ಪಟ್ಟುಕೊಂಡು, ಹೆದರುಕೊಂಡು ಬದುಕಬೇಕಾಗಿಲ್ಲ. ನಂಬಿ ಕೆಟ್ಟವರಿಲ್ಲವೋ ಎಂಬ ಅದಕ್ಕೆ ಈ ಭಗವದ್ಗೀತೆ ಓದಿದ್ರೆ ಆ ಪುರಂದರದಾಸ ಪದ್ಯ ಎಷ್ಟು ಚೆನ್ನಾಗಿದೆ ಹಾಗೆ ಅಂತ ನಮಗೆ ಅರ್ಥ ಆಗ್ತದೆ ನೋಡಿ. ಅರ್ಜುನನಿಗೆ ಹೇಳ್ತಾನೆ, ಎಲ್ಲರನ್ನ ನಾನು ಸಂಹಾರ, ಅದರಿಂದ ನಾನು ಇವ್ರನ್ನ ಸಂಹಾರ ಮಾಡಿ ಏನ್ ಮಾಡ್ಲಿ, ಅವರು ನನ್ನನ್ನು ಎಷ್ಟು ಭಿಕ್ಷೆ ಬೇಡುವುದು ವಾಸಿ ಅಂತೆಲ್ಲ ಹೇಳಿದ್ದ ಅರ್ಜುನ ಆರಂಭದಲ್ಲಿ.
ಭೀಷ್ಮರು ದ್ರೋಣ ಗುರುಗಳನ್ನು ಹೇಗಪ್ಪ ಕೊಲ್ಲೋದು ನಾನು, ಪಾಠ ಹೇಳಿದ ಗುರುಗಳು ಹೆಂಗ್ ಕೊಲ್ಲೋದು ನಾನು, ಹಾಗೆ ಅಂತ ನೀನು ಚಿಂತೆ ಮಾಡಬೇಡ, ಅವರು ಈಗ ಅಧರ್ಮದ ಪಕ್ಷದಲ್ಲಿ ಇದ್ದಾರೆ, ಅದರಿಂದ ನಿನ್ನ ಕೊಲ್ಲು ಅಂತ ಹೇಳ್ತಾ ಇದ್ದೀನಿ. ಇದು ಧರ್ಮಾಧರ್ಮ ಯುದ್ಧವೇ ಹೊರತು ಇದು ಗುರು ಶಿಷ್ಯರ ಯುದ್ಧ ಅಲ್ಲ. ಅಧರ್ಮವಾಗಿ ಧರ್ಮದಲ್ಲಿ ಇರಬೇಕಾದವರು ಅಧರ್ಮದ ಕಡೆ ಯಾಕೆ ಹೋದ್ರು ಅದೆಲ್ಲ ಬೇರೆ ಪ್ರಶ್ನೆ. ಅದು ಈಗ ಅದು ಯುದ್ಧಕ್ಕೆ ಅಂತ ಅವರು ಸನ್ನದ್ಧರಾಗಿ ಬಿಟ್ಟಿದ್ದಾರೆ, ನಿನ್ನನ್ನು ಎದುರಿಸ್ಬೇಕು ಅಂತಾನೆ ಅವರು ಸೇರಿರೋರು. ಅದರಿಂದ ಭೀಷ್ಮ ದ್ರೋಣಾದಿಗಳನ್ನ ಕಾರಣವಾಗಿ ತೋರಿಸಿ ನೀನು ಹಿಂದೇಟ್ ಹಾಕಬೇಡ. ಆಲ್ರೆಡಿ ಅವರು ತಮ್ಮ ಆಲ್ಮೋಸ್ಟ್ ಡೆಡ್ಡೇ ಅವರು, ಸುಮ್ಮನೆ ಬಿಡು, ಬಾಣ ಬಿಡು, ನಿನಗೆ ಕೀರ್ತಿ ಬರುತ್ತದೆ, ರಾಜ್ಯ ಬರುತ್ತದೆ, ಮಾಡು ಹಾಗೆ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ಅನೇಕ ಸಂಶಯಗಳು, ಭಯಗಳು ನಮಗೆ ಪರಿಹಾರ ಆಗಬೇಕು, ಸರಿಯಾಗಿ ಅರ್ಥ ಆಗಿದ್ರೆ. ಯೋಚನೆ ಮಾಡಿ. ದ್ರೋಣಂ ನೋಡಿ, ಅದೇ ಬಂತು ನೋಡಿ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಜಂ ಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾನ್ ಸ್ವಂ ಜಹಿಮಾಂ ವ್ಯಥಿಷ್ಠ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್. ದ್ರೋಣ ಧನುರ್ವಿದ್ಯಾಚಾರ್ಯ. ರಾಯರು ಬರೀತಾರೆ ಅವತಾರಿಕೆ, ಅಲ್ಲ ದ್ರೋಣಾಚಾರ್ಯರು ಧನುರ್ವಿದ್ಯೆಯನ್ನು ಹೇಳಿಕೊಟ್ಟವರು, ಭೀಷ್ಮರು ಸ್ವಚ್ಛಂದ ಮೃತ್ಯು ಉಳ್ಳವರು, ಭೀಷ್ಮಾಚಾರ್ಯರಿಗೆ ಇಚ್ಛಾಮರಣಿಗಳವರು, ಅವ್ರು ಯಾವಾಗ ಬೇಕೋ ಅವ್ರು ಸಾಯ್ಬಹುದು. ಯಹ ಅಸ್ಯ ಶಿರಃ ಚಿತ್ವಾ ಭೂಮೋ ಪಾತಯೇ ತತ್ ಶಿರಃ ಭೇತ್ಸ್ಯತ ಇತಿ ಪಿತುರ್ವರೇಣ ಬಲಿಷ್ಠಃ ಸೈಂಧವಃ. ಆ ಸೈಂಧವ ಇದ್ದಾನ್ ನೋಡಿ, ಅವನ ತಲೆಯನ್ನು ಯಾರು ಕತ್ತರಿಸ್ತಾರೋ ಆ ಕತ್ತರಿಸಿದ ಅವನ ತಲೆ 100 ಹೋಳಾಗ್ತದೆ ಅಂತ ಅವನಿಗೆ ಒಂದು ವರ ಇದೆ. ಜಯದ್ರಥನಿಗೆ, ಅವನು ದುರ್ಯೋಧನನ ಪಕ್ಷದಲ್ಲಿ ಇರ್ತಾನೆ, ಅವನು ದುಶ್ಶಲೆಯ ಗಂಡ, ಅವನು ದುರ್ಯೋಧನನ ತಂಗಿ ದುಶ್ಶಲೆ, ಅವಳ ಪತಿ. ಅಂತವನಿಗೆ ಏನು ವರ ಇತ್ತು, ಅವರ ತಂದೆದೇ ವರ ಇದೆ ನೋಡಿ. ಯುದ್ಧದಲ್ಲಿ ಇದೆಲ್ಲ ಗೊತ್ತೇ ಆಗೋದಿಲ್ಲ. ನಾವೇನು ಅವನ ಸಂಹಾರ ಮಾಡಿದ್ರೆ ಸಾಕು, ತಲೆ ಕತ್ತರಿಸಿದ್ರೆ ಸಾಕು ಅಂತ ನೆನ್ಸ್ಕೊಂಡ್ಬಿಡ್ತೀವಿ. ಆದ್ರೆ ತಲೆ ಕತ್ತರಿಸಿದರೆ ಯಾರು ಕತ್ತರಿಸ್ತಾರೋ ಬಾಣ ಬಿಟ್ಟು ಅವರ ತಲೆ 100 ಹೋಳ ಆಗ್ತಾರೆ ಅಂತ ಅವನಿಗೊಂದು ವರ ಇದ್ದಿದೆ. ಅರ್ಜುನ ಸಂಹಾರ ಮಾಡ್ತಾನೆ ಮುಂದೆ, ಏನಾಗಬೇಕಾಗಿತ್ತು, ಅರ್ಜುನನ ತಲೆ 100 ಹೋಳ ಆಗಬೇಕಾಗಿತ್ತು ಈ ವರ ಪ್ರಕಾರ. ಅದನ್ನ ರಾಯರು ಹೇಳ್ತಾ ಇದ್ದಾರೆ. ಬಲಿಷ್ಠಃ ಸೈಂಧವಃ ವಾಸವ ಶಕ್ತಿಯ ಕರ್ಣ ಬಲವಾನ್. ಇನ್ನು ಕರ್ಣನಿಗೆ ನೋಡಿ, ಇಂದ್ರನ ಒಂದು ಶಕ್ತಿ ಆಯುಧ ಇದೆ ಅವನಲ್ಲಿ, ಅದು ಅಮೋಘ. ಅದು ಅಮೋಘ ಅಂದ್ರೆ ಏನು, ಅದು ವೇಸ್ಟ್ ಆಯ್ತು ಅಂತ ಇಲ್ಲವೇ ಇಲ್ಲ. ಯಾರ ಮೇಲೆ ಪ್ರಯೋಗ ಮಾಡ್ತಾರೋ ಅವ್ರನ್ನ ಸಂಹಾರ ಮಾಡಿಯೇ ಬರೋದು. ಅಂತಹ ಆಯುಧಗಳಿಂದ ಕೂಡಿದವನಾಗಿ ಕರ್ಣ ಬಲಿಷ್ಠನಾಗಿದ್ದಾನೆ. ಒಬ್ಬೊಬ್ರು ಸಾಮಾನ್ಯರಲ್ಲ ನೋಡಿ. ದ್ರೋಣಾಚಾರ್ಯರು ಧನುರ್ವಿದ್ಯೆಯನ್ನು ಹೇಳಿಕೊಟ್ಟವರು, ಭೀಷ್ಮಾಚಾರ್ಯರು ಸ್ವಚ್ಛಂದ ಮೃತ್ಯು ಉಳ್ಳವರು, ಸೈಂಧವ ಅವನ ತಲೆ ಕತ್ತರಿಸಿದವರ ತಲೆ 100 ಹೋಳಾಗ್ತದೆ. ಇನ್ನು ಕರ್ಣ ಇಂದ್ರನ ಶಕ್ತಿ ಆಯುಧ ಇಟ್ಕೊಂಡು ಬಂದಿರ್ತಾನೆ. ಏವ ಮನ್ಯೇಚ ಬಲಿಷ್ಠಾಹ ಸಂತಿ, ಇವರೆಲ್ಲರೂ ಕೂಡ ಬಲಿಷ್ಠರಾಗಿದ್ದಾರೆ. ತೇ ಕಥಮ್ಮಯ ಜೇಯ, ಇವ್ರನ್ನೆಲ್ಲ ನಾನು ಹೇಗೆ ಗೆಲ್ಲೋದು ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಕೃಷ್ಣ ಕೊಡುವ ಉತ್ತರ ಇದು. ದ್ರೋಣಂ ಚ ಭೀಷ್ಮಂ ಚ ಜಯದ್ರಜಂ ಚ ಕರ್ಣಂ ತಥಾ ಅನ್ಯಾನಪಿ ಯೋಧವೀರಾನ್. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಜಯದ್ರದ, ಕರ್ಣ, ಇನ್ನು ಯಾರ್ಯಾರಿದ್ದಾರೋ ಯುದ್ಧಕ್ಕೆ ಅಂತ ಬಂದಿದ್ದಾರೋ ಅವರೆಲ್ಲರನ್ನು ಕೂಡ ಮಯಾ ಹತಾನ್, ಅವರೆಲ್ಲರೂ ಕೂಡ ಏನು ನನ್ನಿಂದ ಸಂಹರಿಸಲ್ಪಟ್ಟಿದ್ದಾರೆ. ಎಷ್ಟು ಚಂದ ಇದೆ ನೋಡಿ. ಈ ಮಾತನ್ನು ಕೇಳಿದ್ರೆ ಅರ್ಜುನನಿಗೆ ಎಷ್ಟು ಧೈರ್ಯ ಬರ್ಲಿಕ್ಕಿಲ್ಲ. ಏನು ಯಾಕಂದ್ರೆ ಅರ್ಜುನನಿಗೆ ಗೊತ್ತಿದ್ದು ಇವೆಲ್ಲ, ಗುರುಗಳು, ಸ್ವಚ್ಛಂದ ಮೃತ್ಯು, ವರ, ಶಕ್ತಿ ಆಯುಧ ಕರ್ಣನಲ್ಲಿ, ಇದೆಲ್ಲ ಅವನ ಚಿಂತೆಯಲ್ಲಿ ಇದೆ. ಆದರೆ ಪರಮಾತ್ಮ ಹೇಳ್ತಾನೆ ಇವರನ್ನೆಲ್ಲ ನಾನು ಸಂಹಾರ ಮಾಡಿ ಆಗಿದೆ ಹಾಗೆ ಅಂತ. ತ್ವಂ ಜಹಿ, ಅಂತವರನ್ನ ನೀನು ಕೊಲ್ಲಿಕ್ಕೆ ಈಗ ಸಿದ್ಧನಾಗು ಹಾಗೆ ಅಂತ. ಮಾವ್ಯತಿಷ್ಠ, ಹೆದರಬೇಡ, ಯುದ್ಧಸ್ವ ಜೇತಾಸಿ, ಯುದ್ಧ ಮಾಡು, ನೀನು ಗೆಲ್ತೀಯಾ, ರಣೇ ಸಪತ್ನ, ಶತ್ರುಗಳನ್ನ ಯುದ್ಧದಲ್ಲಿ ಕೊಲ್ಲು ಹಾಗೆ ಅಂತ ಹೇಳ್ತಾನೆ. ಸಂಜಯ ವಾಚ ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿ ವೇಪಮಾನ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗತಂ ಭೀತ ಪ್ರಣಮ್ಯ. ತದ ಕಿಂ ಜಾತಂ, ಮುಂದೆ ಏನಾಯಿತು ಅಂದ್ರೆ ಧಾರ್ತರಾಷ್ಟ್ರ ಹಾರ್ದಂ ಪರಿಹರ್ತಂ, ಆ ಕೌರವರ ಸೈನ್ಯ ಕುರಿತಾದ ಒಂದು ಹೆದರಿಕೆ, ಅದನ್ನ ಪರಿಹಾರ ಮಾಡುವುದಕ್ಕಾಗಿ ಸಂಜಯ ಉವಾಚ, ಸಂಜಯ ಹೇಳ್ತಾ ಇದ್ದಾನೆ. ಉವಾಚ ಕಿಂ ಏತತ್ ಶ್ರುತ್ವ, ಈ ರೀತಿಯಾದ ಪರಮಾತ್ಮನ ಮಾತನ್ನು ಕೇಳಿ, ಕೇಶವಸ್ಯ ಪರಮಾತ್ಮನ ಮಾತನ್ನು ಕೇಳಿ, ಕೃತಾಂಜಲಿ, ಕೈ ಜೋಡಿಸ್ಬಿಟ್ಟ ಅರ್ಜುನ.
ಲೇಪಮಾನಃ, ಮೈಯೆಲ್ಲ ನಡುಗ್ತಾ ಇದೆ ಅವನಿಗೆ. ನೋಡಿದರೆ ಉಗ್ರ ರೂಪ ಎದುರುಗಡೆ ನಡುಗ್ತಾ ಇದ್ದಾನೆ. ಕಿರೀಟಿಯಾದ ಆ ಅರ್ಜುನನು ನಮಸ್ಕಾರ ಮಾಡಿ ಭೂಯಃ ಮತ್ತೆ ಹೇಳ್ತಾನೆ ಕೃಷ್ಣನನ್ನು ಕುರಿತು, ಸ ಗದ್ಗತಂ ಭೀತ, ಮಾತೆ ಬರ್ತಾ ಇಲ್ಲ ಅವನಿಗೆ, ಗದ್ಗತವಾಗಿ ಇದೆ. ಭೀತ, ಭಾರಿ ಹೆದರ್ಕೊಂಡ್ಬಿಟ್ಟಿದ್ದಾನೆ. ಕೃಷ್ಣನಿಗೆ ನಮಸ್ಕಾರ ಮಾಡಿ 2 ಮಾತುಗಳನ್ನ ಹೇಳ್ತಾನೆ. ಅರ್ಜುನ ವಾಚ ಅಂತ ಮುಂದೆ ಬರುತ್ತದೆ, ಅದೇನು ಅಂತ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ. ಕೃಷ್ಣನ ಪ್ರಭಾವ ಇಷ್ಟು ಇದೆಲ್ಲ ಮಹಾ